ದಾವೀದನು ಮತ್ತು ಆ 5 ಕಲ್ಲುಗಳ ಕುರಿತಾಗಿ ನೋಡಿದ್ವಿ. ಏನಕ್ಕೋಸ್ಕರ ದೇವರು ದಾವೀದನ್ನು ಉಪಯೋಗಿಸ್ತಾರೆ? ದಾವೀದನ ಒಳಗಡೆ ಹೋಗ್ಬೇಕಾದ್ರೆ ಯಾವ ಒಂದು ಮನಸ್ಥಿತಿಯಲ್ಲಿ ಒಳಗಡೆ ಹೋಗ್ತಾ ಇದ್ದಾನೆ? ಅವನೇನು ಭಯಪಟ್ಕೊಂಡು ಹೋಗ್ತಾ ಇಲ್ಲ. ಇರುವಂಥ 5 ಜನರ ಅಣ್ಣ ತಮ್ಮಂದಿರನ್ನ ಏನು ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ? ಎಲ್ಲರನ್ನ ಸಾಯಿಸಬೇಕು ಅಂತ ಒಂದೇ ಸತಿ ಯಾರು ದಾವೀದನು ಹಿಡಿದು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಓಕೆ, ನಾವು ಇದೆಲ್ಲ ನೋಡಿದ ಕಾರಣ ಏನಂದರೆ ಅವನ ವಿಶ್ವಾಸ, ಯಾವ ರೀತಿ ಅವನು ದೇವ್ರ ಮೇಲೆ ವಿಶ್ವಾಸ ಇಟ್ಟಿದ್ದ. ದಾವೀದನನ್ನ ಗೋಲಿಯಾತ್ನ ಕೊಲ್ಲುವುದಕ್ಕೆ ಮೊದಲು ಏನಂತ ಕರೀತಾರೆ? ವಾರಿಯರ್ ಅಂತ ಕರೀತಾರೆ. ಯಾರನ್ನ? ದಾವೀದನನ್ನ. ಹಲ್ಲೆಲೂಯಾ. ಓಕೆ, ಇವತ್ತು ನಾವು ತಗೊಂಡಿರುವಂಥ ವಾಕ್ಯ ಯಾವುದಂದರೆ 1 ಪೇತ್ರನು 3ನೇ ಅಧ್ಯಾಯ 19-20. ಈ ವಾಕ್ಯಕ್ಕೆ ನಿಮಗೇನು ಅರ್ಥ ಆಗುತ್ತೋ ಇದಕ್ಕೆ? ಯಾಕಂದರೆ ಈ ವಾಕ್ಯ ಎಷ್ಟೋ ಜನ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಒಂದು ಅರ್ಥ ಕೊಟ್ಟಿರ್ತಾರೆ. ಏನು ಅರ್ಥ ಕೊಟ್ಟಿದ್ರು ಹೇಳಿ? ಅಂದರೆ ಏಸಪ್ಪ ಅವರು 3 ದಿವಸ ಇದರಲ್ಲಿರ್ತಾರೆ, ಅಂದರೆ ಭೂಮಿಯ. ಓಕೆ, ಹೇಳಿ, ನಿಮ್ಗೆ ಏನು ಅರ್ಥ ಬರುತ್ತೋ ಅದು ಹೇಳಿ. ಹಾಂ, ಅದು ಇದರಲ್ಲಿ ಇಟ್ಟಿರ್ತಾರೆ, ಸಮಾಧಿಯಲ್ಲಿ ಇಟ್ಟಿರ್ತಾರೆ. ಆದರೆ ಆತ್ಮನ ಯಾರು ಬಂಧಿಸೋದಕ್ಕಾಗೋದಿಲ್ಲ. ಅವ್ರು ಹೋಗಿ, ಅಂದರೆ ಯಾರಿಗೆ ಸುವಾರ್ತೆ ಇನ್ನೂ ಸಾರಲಿಲ್ವೋ ಅವ್ರಿಗೆ, ಅವಿಧೇಯರಾಗಿರ್ತಾರಲ್ಲ ನೋಹನ ಕಾಲದಲ್ಲಿ, ಅವ್ರಿಗೆ ಏನು ಮಾಡ್ತಾರೆ? ದೇವ್ರು ಹೋಗಿ ಅಲ್ಲಿ 3 ದಿವಸ ಇದ್ದು ಅವ್ರಿಗೆ ಸುವಾರ್ತೆ ಸಾರಿ ಬರ್ತಾರೆ. ಓಕೆ, ಏನಕ್ಕೋಸ್ಕರ ಅವರಿಗೆ ಸುವಾರ್ತೆ ಸಾರ್ತಾ ಇದ್ದಾರೆ ದೇವರು? ಯಾಕಂದರೆ ದೇವ್ರ ವಾಕ್ಯದ ಪ್ರಕಾರ ಈ ವಾಕ್ಯ ಅಂದರೆ ಏಸಪ್ಪ ಯಾರಂತ ಎಲ್ಲರಿಗೂ ಗೊತ್ತಾಗಬೇಕು. ಅವ್ರು ಹೇಳಿದ್ರು ನೋವಾ ಕಾಲದಲ್ಲಿ ಬೈಬಲ್ ಇರಲಿಲ್ಲ ಅಂತ. ಓಕೆ, ಹೇಳಿ. ಅಂದರೆ ದೇವ್ರ ವಾಕ್ಯದ ಪ್ರಕಾರನೇ ಏನಂದರೆ ಈ ವಾಕ್ಯ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಾರ್ದು. ನ್ಯಾಯ ಅಂದರೆ ಜಡ್ಜ್ಮೆಂಟ್ ದಿವಸ ಬಂದ್ಬಿಟ್ಟು ದೇವ್ರ ವಾಕ್ಯ ಎಲ್ಲ ಕಡೆ ಈಗ ಬರ್ತಾ ಇದೆ. ಅದೇ ಥರ ಆ ಜಡ್ಜ್ಮೆಂಟ್ ದಿವಸ ಏಸಪ್ಪ ಯಾರು ಅಂತ ಅಂದರೆ ಎಲ್ಲರೂ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ? ದೇವ್ರು ಏನು ಮಾಡ್ತಾರೆ? ದೇವ್ರ ವಾಕ್ಯ ಸುವಾರ್ತೆನ ಸಾರೋದಕ್ಕೆ ಅಲ್ಲಿ ಹೋಗಿರ್ತಾರೆ. ಓಕೆ, ಇವ್ರು ಹೇಳಿದ್ರು ನೋವಾ ಕಾಲದಲ್ಲಿ ವಾಕ್ಯ ಇರಲಿಲ್ಲ, ಆ ಕಾರಣದಿಂದ. ಓಕೆ, ದಾವೀದನ ಕಾಲದಲ್ಲೂ ದೇವ್ರು ಹುಟ್ಟು ಬಂದಿಲ್ಲ, ಅಬ್ರಾಮನ ಕಾಲದಲ್ಲೂ ದೇವ್ರು ಹುಟ್ಟು ಬಂದಿಲ್ಲ. ಅಲ್ಲಿರೋರಲ್ಲಿ ಯಾರು ಸುವಾರ್ತೆ ಸಾರ್ತಾ ಇದ್ದಾರೆ? ಫಸ್ಟ್ ಕ್ವಶನ್ ಕೇಳ್ಬಿಡ್ತೀನಿ. ಮೊದಲನೇ ಪ್ರಶ್ನೆ ಏನಂದರೆ, ಅಬ್ರಾಮನ ಕಾಲದಲ್ಲಿ, ನೋವಾ ಕಾಲ ಆದ ಮೇಲೇನೂ ಸಹ ಸುವಾರ್ತೆಯನ್ನು ಸಾರೋದಕ್ಕೆ ಯಾರೂ ಇರಲಿಲ್ಲ. ಸುವಾರ್ತೆ ಅನ್ನೋದಂಥ ಪದ ಬಂದಿದೆ ಹೊಸ ಒಡಂಬಡಿಕೆಯಲ್ಲಿ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಏನು ಬರ್ತಾ ಇದೆ? ಸುವಾರ್ತೆ, ಗುಡ್ ನ್ಯೂಸ್ ಅನ್ನೋದು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತು ತೀರ್ಕೊಂಡು ತಿರುಗಿ ಎದ್ದು ಬಂದ ಮೇಲೆ ಗುಡ್ ನ್ಯೂಸ್ ಆಗಿ ಏನೋ ಸುವಾರ್ತೆಯಾಗಿ ಸಾರ್ತಾ ಇದ್ದೀವಿ. ಹಲ್ಲೆಲೂಯಾ. ಆದರೆ ನನ್ನ ಪ್ರಶ್ನೆ ಏನಂದರೆ, ಓಕೆ, ಇದಕ್ಕೆ ಮುಂಚೆ ಅಂದರೆ ಯೇಸು ಕ್ರಿಸ್ತು ತೀರ್ಕೊಂಡು ಓದೋಕ್ಕೆ ಮುಂಚೆ ಯಾರಿಗೂ ಸುವಾರ್ತೆ ಹೋಗಿ ಸೇರಿಲ್ಲ. ಲೋಕದಲ್ಲಿರುವಂಥ ಯಾರಿಗೂ ಏನಾಗಿಲ್ಲ? ಸುವಾರ್ತೆ ಹೋಗಿ ಸೇರಿಲ್ಲ. ಓಕೆ, ಫಸ್ಟ್ ಪ್ರಶ್ನೆ. ನೀವು ಹೇಳ್ತಾ ಇದ್ರೆ ನೋವಾನ ಕಾಲದಲ್ಲಿ ಈ ರೀತಿ ಆಯಿತು ಅಂತ. ಬೇರೆ ಇನ್ನೊಂದು ಪ್ರಶ್ನೆ ಏನು ಕೇಳಬೇಕಿತ್ತಂದರೆ, ಸರಿ ನೀವು ಕಂಟಿನ್ಯೂ ಮಾಡಿ, ಯಾಕೆ ಇವ್ರಿಗೆ ಮಾತ್ರ ಹೋಗಿ ಸುವಾರ್ತೆ ಸಾರಬೇಕು? ಅಥವಾ ಈ ಜನರು ಯಾರು ಏನಕ್ಕೋಸ್ಕರ ಇವ್ರಿಗೆ ಮಾತ್ರ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾರೆ? ಅವರು ಆತ್ಮದಲ್ಲಿ ಸತ್ತೋಗಿರ್ತಾರೆ. ಓಕೆ, ಎಲ್ಲರೂ ಆತ್ಮದಲ್ಲಿ ಸತ್ತೋಗಿರ್ತಾರೆ. ಹಾಂ, ಈಗ ನಾವು ಶರೀರದಲ್ಲಿದ್ದಾಗ ದೇವರು ಸುವಾರ್ತೆ ನಮಗೆ ಸಾರಿದ್ದಾರೆ. ಅವರು ದೇವ್ರ ವಾಕ್ಯ ಗೊತ್ತಿಲ್ಲದೆ ಅವರು ಆತ್ಮದಲ್ಲಿ ಸತ್ತೋಗಿ ಇದರಲ್ಲಿ ಪಾತಾಳದಲ್ಲಿ, ಪಾತಾಳ ಅಂತ ಹೇಳ್ತಾರೆ, ಅಲ್ಲೇ ಇರಬೇಕಾದ್ರೆ ದೇವರು ಆತ್ಮದಲ್ಲಿ ಹೋಗಿ ಅವರಿಗೆ ಸುವಾರ್ತೆಯನ್ನು ಸಾರ್ತಾರೆ. ಓಕೆ, ಇವ್ರು ಹೇಳ್ತಾ ಇದ್ದಾರೆ ಸುವಾರ್ತೆ ಹೋಗಿ ಸಾರ್ತಾ ಇದ್ದಾರೆ. ಬೇಸಿಕ್ಕಾಗಿ ಏನು ಹೇಳ್ತಾರೆ? ನೋವಾನ ಕಾಲದಲ್ಲಿ ತೀರ್ಕೊಂಡಿದ್ದ ಆತ್ಮಗಳಿಗೆ ದೇವರು ಸುವಾರ್ತೆ ಸಾರಿದ್ರು ಅಂತ. ಬೇರೆ ಇನ್ನೊಂದು ವಿಷಯ ಏನು ಹೇಳಿದ್ರಂದರೆ, ಆ ಕಾಲದಲ್ಲಿ ದೇವರ ವಾಕ್ಯ ಇರಲಿಲ್ಲ, ಆ ಕಾರಣದಿಂದ ಹೇಳಿದ್ರು ಅಂತ. ನಾವು ಅದೇ ರೀತಿ ನೋಡೋಕೆ ಹೋದರೆ ಸಂಪೂರ್ಣ ಹಿಸ್ಟ್ರಿಯಲ್ಲೇ ಯಾರಿಗೂ ದೇವರ ವಾಕ್ಯ ಇರಲಿಲ್ಲ. ನ್ಯಾಯವಾಗಿ ನೋಡಬೇಕಾದ್ರೆ ಯಾರಿಗೂ ದೇವರ ವಾಕ್ಯ ಅಂತ ಡೈರೆಕ್ಟಾಗಿ ಇರಲಿಲ್ಲ. ನಾವೇನು ಮಾಡೋಣ, ಇನ್ನೊಂದು ಸತಿ ದೇವರ ವಾಕ್ಯವನ್ನು ಓದಿ ನೋಡಬೇಕಾದ್ರೆ ಆದಿಕಾಂಡದಲ್ಲಿ ನೀವು ಫುಲ್ಲಾಗಿ ನೀವು ಯೋಚನೆ ಮಾಡಿ ನೋಡಿ. ಮೊದಲನೇ ಸತಿ ಎಲ್ಲಿ 3 ಸತಿ ಬಿದ್ದರು ಅಂತ ಹೇಳಿದೆ. ಮನುಷ್ಯ ಜಾತಿ 3 ಸತಿ ಏನಾಗ್ತಾಯಿದೆ? ದೇವ್ರ ವಿರೋಧವಾಗಿ ಪಾಪ ಮಾಡ್ತಾ ಇದ್ದಾರೆ. ಯಾವ 3 ಸತಿ? ಮೊದಲನೇ ಸತಿ ಆದಾಮನು ಅವಳನ್ನು ಮಾಡ್ತಾ ಇದ್ದಾರೆ. 2ನೇ ಸತಿ ಯಾರು ಮಾಡ್ತಾ ಇದ್ದಾರೆ? ಎಲ್ಲಿ ನಡೀತಾ ಇದೆ? ದೇವರು ನಮಗೋಸ್ಕರ ಕೊಟ್ಟಿರುವಂಥ ಕಾವಲುಗಾರರು, ವಾಚರ್ಸ್ ಅಂತಾರಲ್ಲ, ಕಾವಲುಗಾರರು ಏನು ಮಾಡ್ತಾ ಇದ್ದಾರೆ? ಇಳಿದು ಬಂದು ಮನುಷ್ಯರ ಜೊತೆ ಏನು ಮಾಡ್ತಾರೆ? ಮಕ್ಕಳನ್ನು ಹುಟ್ಟಿಸುವಾಗ 2ನೇ ಸತಿ ಮನುಷ್ಯರ ಜಾತಿ ಏನಾಗ್ತಾ ಇದೆ? ಪಾಪದಲ್ಲಿ ಬೀಳ್ತಾ ಇದೆ. 3ನೇ ಸತಿ ಎಲ್ಲಾಗ್ತಾ ಇದೆ ಅಂದರೆ
ಒಂದು ಟವರ್ನ ಕಟ್ಟಬೇಕಾದ್ರೆ ಏನಾಗ್ತಾಯಿದೆ, 3ನೇ ಸತಿ ಮನುಷ್ಯರ ಜಾತಿ ಬೀಳಬೇಕಾದ್ರೆ, ಪಾಪದಲ್ಲಿ ಬೀಳಬೇಕಾದ್ರೆ ದೇವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲರನ್ನ ಚದುರಿಸ್ತಾ ಇದ್ದಾರೆ. ಬಾಬಿಲ್ ಟವರ್ ಕಟ್ಟಬೇಕಾದ್ರೆ ಆ ಜಾಗದಲ್ಲಿ ಏನು ಹೇಳಿದೆ ನಾನು, ಕೀರ್ತನೆಗಳು 82 ಅಲ್ಲಿ ಏನು ಮಾಡ್ತಾ ಇದ್ದಾರೆ, ದೇವರು ಅವರವರ ಒಂದೊಂದು ದೇಶಕ್ಕೆ ಏನು ಮಾಡ್ತಾ ಇದ್ದಾರೆ, ಒಂದೊಂದು ದೇವರುಗಳನ್ನು ಏನು ಮಾಡ್ತಾರಂತೆ ಕೊಟ್ಬಿಡ್ತಾರೆ. ಇವರೇ ದೇವರ ಕುಮಾರರು. 3 ಪದಗಳು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಬೇಕು. ಮೊದಲನೇದು ಆದಾಮಲ ಅವಳ ಕಾಲದಲ್ಲಿ ಬಿದ್ದಂಥವರು. 2ನೇದು ವಾಚರ್ಸ್ ಅಂದರೆ ವಾಚ್ಮೆನ್ ಥರ, ಬೇಸಿಕ್ಕಾಗಿ ಕಾವಲುಗಾರ ಏನು ಮಾಡ್ತಾ ಇದ್ದಾರೆ, ದೇವ್ರ ವಿರೋಧವಾಗಿ ಪಾಪ ಮಾಡ್ತಾ ಇದ್ದಾರೆ. ದೇವರ ಸಭೆಯಲ್ಲಿ ಇದ್ದಂಥ ಜನರು, ಅಂದರೆ ದೇವರ ಸಭೆಯಲ್ಲಿ ಇದ್ದಂಥ ಈ ಒಂದು ದೇವರ ಕಾವಲುಗಾರ, ಇಲ್ಲಿಗೆ ಕಾವಲುಗಾರಾಗಿದ್ದಂಥವ್ರು ಪಾಪ ಮಾಡ್ತಾ ಇದ್ದಾರೆ 2ನೇ ಸತಿ. 3ನೇ ಸತಿ ಪಾಪ ಮಾಡಿದ್ದು ಯಾರಂದರೆ ದೇವ ಕುಮಾರರು. 3ನೇದು ಎಲ್ಲಿದು, ಇದು ಕೀರ್ತನೆ 82 ಅಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಯಾಕಂದರೆ 82 ಮಾತ್ರ ಅಲ್ಲ, ಡ್ಯೂಟ್ರಾನಮಿ 32 ಇದು ಆಲ್ರೆಡಿ ನಾವು 2 ವಾರಗಳ ಮುಂಚೆ ನೋಡ್ಕೊಂಡಿದ್ದ ಒಂದು ಸಬ್ಜೆಕ್ಟ್. ಡ್ಯೂಟ್ರಾನಮಿ 32, ಡ್ಯೂಟ್ರಾನಮಿಗೆ ಏನು ಹೇಳ್ತೀರಾ, ಧರ್ಮೋಪದೇಶ ಕಾಂಡ 32ಅಲ್ಲಿ ಏನು ಹೇಳ್ತಾರೆ, ಅವರವರ ದೇಶಗಳಿಗೆ ತಕ್ಕಂಥ ಹಾಗೆ ದೇವರು ಅವರವರಿಗೆ ಒಂದೊಂದು ದೇವರುಗಳನ್ನು ಏನು ಮಾಡಿದ್ರಂತೆ ಕೊಟ್ಟರು. ಇವರ ದೇವಕುಮಾರರ ಕೆಲಸ ಏನಾಗಿತ್ತು ಅಂದರೆ, ದೇವರ ಕಡೆಗೆ ನಮ್ಮನ್ನು, ಒಂದೊಂದು ದೇಶವನ್ನು ದೇವರನ್ನು ಆರಾಧನೆ ಮಾಡೋದಕ್ಕೆ ಕಲಿಸ್ಬೇಕನ್ನೋದೇ ಅವರ ಕೆಲಸವಾಗಿತ್ತು. ಯಾಕಂದರೆ ದೇವರು ಬಾಬೆಲ್ ಟವರ್ ಕಟ್ಟಬೇಕಾದ್ರೆ ಆ ಜಾಗದಲ್ಲಿ ಏನು ತೋರಿಸ್ತಾರೆ ಜನರಂದರೆ, ನನಗೆ ದೇವರನ್ನು ಡೈರೆಕ್ಟಾಗಿ ವರ್ಷಿಪ್ ಮಾಡೋದು, ಡೈರೆಕ್ಟಾಗಿ ಆರಾಧನೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಜಾಗದಲ್ಲಿ ತೋರಿಸಿದ ಕಾರಣದಿಂದ ಒಂದೊಂದು ದೇಶಕ್ಕೂ, ನಾನು ಮೆತ್ತಗೆ ಹೇಳಿದೆ, ಒಂದೊಂದು ದೇಶಕ್ಕೂ ದೇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರವರಿಗೆ ಒಂದು ದೇವರು ಕೊಟ್ಟು ನೀವು ಏನು ಮಾಡಬೇಕು, ನನ್ನ ಕಡೆಗೆ ಇವರನ್ನು ಏನು ಮಾಡಬೇಕು, ಆರಾಧನೆ ಮಾಡಿಸಬೇಕು ಅಂತ ಹೇಳಿದ್ದ ದೇವರನ್ನು ಈ ಜನರು ಏನು ಮಾಡ್ತಾರೆ, ಈ ದೇವರುಗಳು ಏನು ಮಾಡ್ತಾರೆ, ಇವರೇ ಏನು ಮಾಡ್ಕೊಳ್ತಾ ಇದ್ದಾರೆ, ಆರಾಧನೆಯನ್ನು ಏನು ಮಾಡ್ತಾರೆ, ತಗೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇದೆಲ್ಲ ದಾಟಿ ಬಂದಿದೆ ಇದೆಲ್ಲ ಅಂದರೆ ಇದೆಲ್ಲ ಮೀರಿ ಬಂದಿದ್ದು ಇನ್ನೊಂದೇನು, ಪಿಶಾಚ್. ಯಾವ ರೀತಿ ದೇವರ ವಾಕ್ಯದಲ್ಲಿ ನಾವು ಹೋಲಿ ಟ್ರಿನಿಟಿ ಅಂತೀವಲ್ಲ, ಯಾರು, ತಂದೆ ಮಗ ಪವಿತ್ರ, ತಂದೆ ಮಗನಾದ ಯೇಸು ಕ್ರಿಸ್ತು ಮತ್ತು ಮಗನ ಆತ್ಮರಾದ ಪವಿತ್ರ ಆತ್ಮ. ಅದೇ ರೀತಿಯಲ್ಲಿ ಪಿಶಾಚಿಯ ಒಂದು ಲೋಕದಲ್ಲಿ, ಅಂದರೆ ಆ ಕಡೆ ಇರುವಂಥ ಲೋಕದಲ್ಲಿ ಅಲ್ಲೂ ಏನಿದೆ, ಟ್ರಿನಿಟಿ ಅನ್ನುವಂಥ ವಿಷಯ ಇದೆ. 3 ದೇವರುಗಳು ಅನ್ನುವಂಥ ರೀತಿಯಲ್ಲಿ, 3 ದೇವರುಗಳು ಅನ್ನೋದ್ರ ಬದಲಾಗಿ ಆ 3 ವಿಷಯಗಳು ಸೇರಿ ಏನು ಮಾಡ್ತಾ ಇದೆ ಅಂದರೆ, ಅವರ ಒಂದು ಲೋಕವನ್ನು ಏನು ಮಾಡ್ತಾ ಇದೆ, ಉಂಟಾಗ್ತಾ ಇದೆ. ಮೊದಲನೇದು ಯಾರು, ಪಿಶಾಚಿ. ಎಲ್ಲರಿಗೂ ಸ್ಟಾರ್ಟ್ ಮಾಡಿದ್ದು ಯಾರು, ಪಿಶಾಚಿ. ರೆಬೆಲಿಯನ್ ಅಂದರೆ ದೇವರಿಗೆ ವಿರೋಧವಾಗಿ ಮೊದಲು ಎದ್ದು ಬಂದಿದ್ದು ಯಾರು, ಪಿಶಾಚಿ. 2ನೇದು ಯಾರಂದರೆ ದೇವರು ಇಟ್ಕೊಂಡಿದ್ದ ಅವರ ಸಭೆಯಲ್ಲಿದ್ದಂಥ ಕಾವಲುಗಾರರು. 3ನೇದು ಯಾರು, ದೇವರ ಕುಮಾರರು. ಹಲ್ಲೆಲೂಯಾ. 3 ಜನರು ದೇವರ ವಿರೋಧವಾಗಿ ಏನು ಮಾಡ್ತಾರೆ, ಪಾಪ ಮಾಡ್ತಾ ಇದ್ದಾರೆ. ಸೊ ದೇವರ ವಾಕ್ಯದಲ್ಲಿ ನಾವು ಇವಾಗ ಓದಿದ್ವಲ್ಲ, ಸೊ ಇವರು 3 ಏನಾಗ್ತಾರೆ ಅಂದರೆ, ಈ 3 ಜನರನ್ನೇ ಅಥವಾ ಈ 3 ಗ್ರೂಪ್ಸ್ನ ನಾವೇನು ಹೇಳ್ತೀವಿ ಅಂದರೆ, ಪಿಶಾಚಿಯ ಒಂದು ಟ್ರಿನಿಟಿ ಅಂದರೆ 3 ಸೇರಿ ಇರುವಂಥ ಒಂದು ವಿಷಯ. ಯಾವ ರೀತಿ ತಂದೆ ಮಗ ಪವಿತ್ರ ಆತ್ಮ ಇದ್ದಾರೋ ಅದೇ ರೀತಿ ಪಿಶಾಚಿಯ ಕಡೆ ಈ ಒಂದು ವಿಷಯ ಇದೆ. ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಇದರಲ್ಲಿ ಏನು ಅರ್ಥ ಮಾಡ್ಕೊಬೇಕು, ಈ ಜಾಗದಲ್ಲಿ ಪೇತ್ರನು ಬರಿತಾ ಇರಬೇಕಾದ್ರೆ ಎಷ್ಟೋ ಕಡೆಗಳಲ್ಲಿ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಇಲ್ಲಿ ಮಾತ್ರ ಅಲ್ಲ, ಇನ್ನೊಂದು ಕಡೆ ಏನಿದೆ ಅಂದರೆ 2ನೇ ಪೇತ್ರನು, ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿ ಇರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದರು. ಅವರು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದರು. ಆದರೆ ಇನ್ನೊಂದ್ಸತಿ ಓದಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಮೆತ್ತಗೆ ಓದಿ. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರು ಆಗಿ ಇರಬೇಕೆಂದು ಕತ್ತಲೆ ಗುಂಡಿಗೆ ಒಪ್ಪಿಸಿದರು. ಕಂಟಿನ್ಯೂ ಮಾಡಿ. ಅವರು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದರು. ಆದರೆ ಸುನೀತಿಯನ್ನು ಸಾರುವವನು ಆಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದರು. ಅವರು ಸೋದೋಮ್ ಗೋಮರಗಳ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದು ಎಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ
ನಾಶವನ್ನು ವಿಧಿಸಿದರು. ಆದರೆ ಆ ಅಧರ್ಮಗಳ ನಾಚಿಕೆಗೆಟ್ಟ ನಡತೆಗೆ ಆಮೇನ್ ಆಮೇನ್ ಆಮೇನ್. ಇಲ್ಲಿ ಪೇತ್ರನು ಯಾರ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಫಾಲ್ಸ್ ಟೀಚರ್ಸ್, ತಪ್ಪಾದ ಉಪದೇಶವನ್ನು ಹೇಳ್ತಾ ಇದ್ದಂಥ ಜನರನ್ನು ನೋಡಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೋದೋಮ್ ಗೊಮರದಲ್ಲಿ ಯಾವ ರೀತಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿದಾಗ ಏನಾಗುತ್ತೆ, ಆ ಜಾಗದಲ್ಲಿ ದೇವರು ಬೆಂಕಿಯನ್ನು ಕಳಿಸಿ ಏನು ಮಾಡ್ತಾರೆ, ಎಲ್ಲರನ್ನ ನಾಶ ಮಾಡ್ತಾರೆ. ಒಂದು ಅದೇ ರೀತಿಯಲ್ಲಿ ದೇವರು ಆದಿಯಲ್ಲಿ ಏನು ಮಾಡಿದ್ರಂತೆ, ನೀರನ್ನು ಕಳಿಸಿ ಏನು ಮಾಡಿದ್ರು, ಜಲಪ್ರಳಯವನ್ನು ಕಳಿಸಿ ಏನು ಮಾಡಿದ್ರು, ಎಲ್ಲ ಮನುಷ್ಯರನ್ನು ಆ ಜಾಗದಲ್ಲಿ ನೋವಾ ಮತ್ತು ಅವರ ಕುಟುಂಬವನ್ನು ಬಿಟ್ಟು ಎಲ್ಲರನ್ನು ಏನು ಮಾಡಿದ್ರು, ನಾಶ ಮಾಡಿದ್ರು. ಅದೇ ರೀತಿಯಲ್ಲಿ ಸೋದೋಮ್ ಗೊಮರ ಒಂದು ಸಂಪೂರ್ಣ ಪಟ್ಟಣವನ್ನು ದೇವರು ಏನು ಮಾಡಿದ್ರು, ಎರಡನೇ ಸತಿ ಏನು ಮಾಡ್ತಾರೆ, ಸಂಪೂರ್ಣವಾಗಿ ಆ ಜಾಗದಲ್ಲಿ ನಾಶ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ದೇವರಿಗೆ ವಿರೋಧವಾಗಿ ಕೆಟ್ಟ ಉಪದೇಶವನ್ನು ಫಾಲ್ಸ್ ಟೀಚಿಂಗ್ ಮಾಡುವಂಥ ಅವರಿಗೂ ಸಹ ಅದೇ ಒಂದು ನರಕ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವೇನು ಮಾಡ್ತೀವಿ ಅಂದರೆ, ತಪ್ಪಾದ ರೀತಿಯಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಂದರೆ, ಒಂದು ನರಕ ಅಂತ ಈ ಜಾಗದಲ್ಲಿ ಹೇಳ್ಬೇಕಾದ್ರೆ ಅದು ಅರ್ಥನೇ ಬೇರೆ. ನಾವು ಫಾರ್ ಎಕ್ಸಾಂಪಲ್, ನೀವು ಪೇತ್ರನಾಥ ಹೋಗಿ ಗಾಂಧಿ ಯಾರು ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಅಬ್ದುಲ್ ಕಲಾಂ ಯಾರು ಅಂತ ಹೇಳಿದ್ರೆ ಅವ್ರಿಗೇನಾಗಲ್ಲ, ಗೊತ್ತಾಗಲ್ಲ. ಯಾಕೆ? ಅವ್ರಿಗೆ ಯಾರು ಇದನ್ನು ನೋಡೂ ಇಲ್ಲ, ಕೇಳಿಲ್ಲ. ಅಲ್ಲೆಲ್ಲೂಯ. ಓಕೆ, ಅವ್ರಿಗೇನಾಗಲ್ಲ, ನಮ್ಮ ಕಾಲದಲ್ಲಿ ನಮಗೆ ಅರ್ಥ ಆಗುವಂಥ ವಿಷಯಗಳು ಅವರಿಗೇನಾಗಲ್ಲ, ಅರ್ಥ ಆಗಲ್ಲ. ಅದೇ ಥರ ಅವರ ಕಾಲದಲ್ಲಿ ಇವಾಗ ನಾನು ಬರಿಬೋದು, ಗಾಂಧೀಜಿ ಎಲ್ಲಿ ಹುಟ್ಟಿದ್ರು, ಪೋರ್ಬಂದರಲ್ಲಿ ಹುಟ್ಟಿದ್ರು, ಈ ಒಂದು ದಿವಸದಲ್ಲಿ ಈ ರೀತಿ ಹುಟ್ಟಿದ್ರು. ಇದೆಲ್ಲ ನನ್ನಿಂದ ಏನು ಮಾಡೋಕ್ಕಾಗತ್ತೆ, ನಿಮಗೆ ಹೇಳಿದ್ರೆ ನಿಮಗೂ ಏನಾಗುತ್ತೆ, ಅರ್ಥ ಆಗುತ್ತೆ. ಸಿಲ್ಕ್ ಸ್ಯಾರಿ ಅಂದರೆ ನಿಮಗೆ ಹೇಳಿದ್ರೆ ಅರ್ಥ ಆಗುತ್ತೆ, ಅವ್ರಿಗೆ ಹೇಳಿದ್ರೆ ಅದು ಅರ್ಥ ಆಗಲ್ಲ. ಸಾರಿ ಅಂದ್ರೇ ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ. ಯಾಕಂದರೆ ಇದು ನಮಗೆ ಅರ್ಥ ಆಗಿರುವಂಥ ಒಂದು ವಿಷಯ, ನಮ್ಮ ಕಲ್ಚರಲ್ಲಿ ಇರುವಂಥ ಒಂದು ವಿಷಯ. ಪೇತ್ರನಾಗಿರಲಿ, ಜೂಡ್ ಆಗಿರಲಿ, ಅಥವಾ ಯಾರೇ ಹೊಸ ಒಡಂಬಡಿಕೆ ಬರಿಬೇಕಾದ್ರೆ ಇದು ನಮಗೋಸ್ಕರನೋ ನಮ್ಮ ಕಲ್ಚರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಬರೆದಂಥ ಪುಸ್ತಕಗಳೇ ಅಲ್ಲ. ಇದು ಯಾರು ಬರೆದಿರುವಂಥ ಪುಸ್ತಕಗಳು, ಹಳೆ ಒಡಂಬಡಿಕೆ ನೋಡಬೇಕಾದ್ರೆ ಅದು ಸಂಪೂರ್ಣವಾಗಿ ಎಲ್ಲಿ ಬಂದು ಸೇರುತ್ತೆ ಅಂದರೆ ಜೂಡಿಸಮ್, ಅಂದರೆ ಯೂದ ಆ ಒಂದು ಜಾಗದಲ್ಲಿ ಇರುವಂಥ ಜನರಿಗೂ ಇಸ್ರೇಲ್ ಜನರಿಗೂ ಮಾತ್ರ ಏನಾಗುತ್ತೆ, ಇದು ಈಸಿಯಾಗಿ ಏನಾಗುತ್ತೆ, ಅರ್ಥ ಆಗುತ್ತೆ. ಅವ್ರಿಗೇನು ಬರೆಯೋದು ಬೇಕಿಲ್ಲ, ಗಾಂಧೀಜಿಯನ್ನು ಈ ರೀತಿ ಹುಟ್ಟಿದ್ರು, ಈ ರೀತಿ ಗಾಂಧೀಜಿ ಅಂತ ಹೇಳಿದ್ರೇ ನಮಗೇನಾಗ್ಬಿಡುತ್ತೆ, ಇವರು ಅಂತ ನಮಗೆ ನಮ್ಮ ದೇಶಕ್ಕೆ ಏನು ಹೋರಾಡಿದ್ರು ಅಂತ ನಮಗೆ ಅರ್ಥ ಆಗತ್ತೆ. ಅದೇ ರೀತಿಯೇ ಈ ಜಾಗದಲ್ಲಿ ಅವರು ಉಪಯೋಗ ಮಾಡುವಂಥ ಪದಗಳು, ಎಷ್ಟೋ ಪದಗಳು ಆ ಜನರಿಗೆ ಏನಾಗುತ್ತೆ, ಸುಲಭವಾಗಿ ಅರ್ಥ ಆಗಿಬಿಡುತ್ತೆ. ನಮಗೇನಾಗಲ್ಲ, ಸುಲಭವಾಗಿ ಅರ್ಥ ಆಗಲ್ಲ. ಹಲ್ಲೆಲೂಯಾ. ನಮಗೆ ಈ ಜಾಗದಲ್ಲಿ ಏನು ಹೇಳ್ತಾರೆ ಅಂದರೆ, ಇವರು ಉಪಯೋಗ ಮಾಡುವಂಥ ಪದ ಏನಂದರೆ ಟಾರಸ್. ಎಲ್ಲಿದೆ ಅಂದರೆ 2 ಕಡೆಗಳಲ್ಲಿದೆ. ಅದಕ್ಕೆ ಮೊದಲು ನಾವೇನು ಮಾಡೋಣ ಅಂದರೆ, ತಿರುಗಿ ಹೋಗಿ 1ನೇ ಪೇತ್ರನ 3ನೇ ಅಧ್ಯಾಯಕ್ಕೆ ಹೋಗಿ ನಾನು ಹೇಳ್ತೀನಿ. ಇದಲ್ಲದೆ ಅವರು ಆತ್ಮರೂಪವಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವ ಕಾಲದಲ್ಲಿ. ಆಮೇಲೆ ನಾವು ಇನ್ನೊಂದು ಪದ ಏನು ತಪ್ಪಾಗಿ ಅರ್ಥ ಮಾಡ್ಕೊತೀವಿ ಅಂದರೆ ಆತ್ಮಗಳು ಅಂತ ಹೇಳಬೇಕಾದ್ರೆ ಅದು ಮನುಷ್ಯರ ಕುರಿತಾಗಿ ಮಾತಾಡ್ತಾ ಇಲ್ಲ. ಮನುಷ್ಯರ ಕುರಿತಾಗಿ ಮಾತಾಡಬೇಕಂದ್ರೆ ಪ್ರಾಣ ಅನ್ನುವಂಥ ಪದ ಯೂಸ್ ಆಗುತ್ತೆ. ಯಾವುದಲ್ಲಿ? ಕನ್ನಡ ಆಗಿರಲಿ, ಬೇರೆ ಭಾಷೆಗಳಲ್ಲಿ ಮನುಷ್ಯರ ಕುರಿತಾಗಿ ಮಾತಾಡಬೇಕಂದ್ರೆ ಪ್ರಾಣ, ಸೋಲ್ ಅಂತಾರೆ, ಪ್ರಾಣ. ಪಿಶಾಚಿಗಳ ಆ ಒಂದು ಆತ್ಮಗಳ ಕುರಿತಾಗಿ, ಬೇರೆ ವಿಷಯಗಳ ಕುರಿತಾಗಿ ಏಂಜಲ್ಸ್, ದೇವದೂತರ ಕುರಿತಾಗಿ ಮಾತಾಡಬೇಕಾದ್ರೂ, ಮನುಷ್ಯರನ್ನು ಬಿಟ್ಟು ಬೇರೆ ವಿಷಯಗಳ ಕುರಿತು ಮಾತಾಡಬೇಕಾದ್ರೂ ಸುಲಭವಾಗಿ ಯೂಸ್ ಮಾಡುವಂಥ ಪದ ಏನಂದರೆ ಸ್ಪಿರಿಟ್, ಆತ್ಮ ಅಂದರೆ ಮನುಷ್ಯರು ಸತ್ತೋದ ಮೇಲೂ ಅವ್ರಿಗೆ ಯೂಸ್ ಮಾಡುವಂಥ ಪದನೇ ಅಲ್ಲ. ಈ ಜಾಗದಲ್ಲಿ ಪೇತ್ರನು ಅವರ ಜನರಿಗೆ ಬರೀಬೇಕಾದ್ರೆ, ಯಾರಿಗೆ? ಇಸ್ರೇಲ್ ಜನರಿಗೂ, ಜೂಡಿಸಮ್ ಫಾಲೋ ಮಾಡುವಂಥ ಆ ಜನರಿಗೂ ಬರೀಬೇಕಾದ್ರೆ, ಸುವಾರ್ತೆಯನ್ನು ಬರೀಬೇಕಾದ್ರೆ ಅವನು ಸುಲಭವಾಗಿ ಯೂಸ್ ಮಾಡುವಂಥ ಪದ ಏನಂದರೆ ಅಬಿಸ್ ಅಥವಾ ಟಾರಸ್. ಅವರ ವಾಕ್ಯದಲ್ಲಿ, ಅವರ ಪದದಲ್ಲಿ, ಅವರ ಭಾಷೆಯಲ್ಲಿ ಇಮಿಡಿಯೇಟಾಗಿ ಆ ಪದವನ್ನು ಕೇಳ್ಕೋವಾಗಲೇ ಅವ್ರಿಗೇನು ಫ್ಲ್ಯಾಶ್ ಆಗುತ್ತೆ ಗೊತ್ತಾ? ಜೆನಿಸಿಸ್ 6ನೇ ಅಧ್ಯಾಯ. ದೇವರು ಏನು ಮಾಡ್ತಾರೆ, ಅವರೆಲ್ಲರನ್ನು ಏನು ಮಾಡ್ತಾರಂತೆ, ಯಾರನ್ನು ನಾಶ ಮಾಡಿಲ್ಲ. ಯಾರನ್ನ? ವಾಚರ್ಸ್ ಅಂತೀವಲ್ಲ, ಯಾರು ಕಾವಲುಗಾರರನ್ನ ದೇವ್ರು ನಾಶ ಮಾಡಿಲ್ಲ. ಕೊನೆಯ ದಿವಸಕ್ಕೋಸ್ಕರ ಏನು ಮಾಡಿದ್ದಾರಂತೆ, ಬಂಧಿಸಿ ಇಟ್ಟಿದ್ದಾರೆ. ಹಲ್ಲೆಲೂಯಾ.
ನರಕದಲ್ಲೇ ಅವ್ರಿಗೆ ಅಂತ ಒಂದು ಸ್ಪೆಷಲ್ ಆಗಿ ಏನಿದೆ ಅಂದರೆ ಒಂದು ಜಾಗ ಇದೆ. ಹಂಗಂದ್ರೆ ನರಕ ಅನ್ನೋದು ಪರ್ಮನೆಂಟ್ ಆದ ಜಾಗನೇ ಅಲ್ಲ. ನಾವೆಲ್ಲರೂ ಯೋಚನೆ ಮಾಡೋದೇನೆಂದರೆ ಪರ್ಮನೆಂಟ್ ಇರೋದು ನರಕ ನರಕ ಅಂತ. ನರಕ ಅನ್ನೋದು ಟೆಂಪ್ರವರಿ ಜಾಗ ಅಷ್ಟೆ. ಸಂಪೂರ್ಣವಾಗಿ ಲಾಸ್ಟಲ್ಲಿ ನಾವು ಓದ್ತೀವಲ್ಲ, ಪ್ರಕಟಣೆಯಲ್ಲಿ ಏನು ಹೇಳ್ತಾರೆ ಅಂದರೆ ದ ಗ್ರೇಟ್ ಲೇಕ್ ಆಫ್ ಫೈರ್. ಬೆಂಕಿಯ ಏನೋ ಲೇಕ್ಗೆ ಏನು ಹೇಳ್ತೀರಾ? ಕೆರೆ. ಬೆಂಕಿಯ ಕೆರೆನೇ ಲಾಸ್ಟಲ್ಲಿ ಇರುವಂಥ ವಿಷಯ, ಅದೇ ಎಂಡ್. ಅದು ಎಲ್ಲಿದೆ ಅಂದರೆ ಎಲ್ಲ ವಿಷಯಗಳು ಮುಗಿದ ಮೇಲೆ ದೇವರು ಎಲ್ಲ ವಿಷಯಗಳು ಎಂಡ್ ಮಾಡುವಾಗ ನ್ಯಾಯ ತೀರ್ಪೆಲ್ಲ ಕೊಟ್ಟು ಅಲ್ಲಿ ಅದು ಲಾಸ್ಟ್. ಹಲ್ಲೆಲೂಯಾ. ಅದನ್ನೇನು ಹೇಳ್ತಾರೆ ಅಂದರೆ ಯಾರಿಗೋಸ್ಕರ ಪ್ರಿಪೇರ್ ಮಾಡಿದ್ದೀನಿ ಅಂತ ಹೇಳ್ತಾರೆ? ಪಿಶಾಚಿಗೂ ಅವನ ದೂತರಿಗೂ. ಯಾರು ಆ ದೂತರು? ಪಿಶಾಚಿಯು, ದೂತರು ಮತ್ತು ಇವರು ಕಾವಲುಗಾರರು. ಇವ್ರಿಗೆಲ್ಲ ಎಲ್ಲವನ್ನು ಎಂಡ್ ಮಾಡೋದೆಲ್ಲಂದರೆ ದ ಗ್ರೇಟ್ ಲೇಕ್ ಆಫ್ ಫೈರ್. ಹಲ್ಲೆಲೂಯಾ. ಆ ಒಂದು ವಿಷಯದಲ್ಲಿ ಏನು ಮಾಡ್ತಾರೆ? ಎಲ್ಲ ವಿಷಯಗಳನ್ನು, ಅದು ನರಕ ಅಲ್ಲ, ಅದು ಬೇರೆ ವಿಷಯ. ಅದು ನಾವು ಡೀಟೇಲಾಗಿ ನೋಡೋಣ. ಆದರೆ ಫಸ್ಟು ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ ಇವರನ್ನು, ಯಾರನ್ನು? ಈ ಒಂದು ವಾಚ್ಮೆನ್ನ ಏನು ಹೇಳ್ತೀರಾ, ಕಾವಲುಗಾರರನ್ನು ದೇವರು ಏನು ಮಾಡಿದ್ದಾರೆ? ಈ ಕಾಲದಲ್ಲಿ ಏನು ಮಾಡಿದ್ದಾರೆ? ಬಂಧಿಸಿ ಇಟ್ಟಿದ್ದಾರೆ. ನಮ್ಮೆಲ್ರಿಗೂ ಒಂದು ವಿಷಯ ಗೊತ್ತು, ಯೇಸು ಕ್ರಿಸ್ತುವಿನ ಹತ್ರ ಒಂದು ಪಿಶಾಚಿ, ಅನೇಕ ಲೀಗಿಯೋನ್ ಅನ್ನುವಂಥ ಪಿಶಾಚಿ ಹಿಡಿದಂಥ ಒಂದು ಮನುಷ್ಯ ಏನಾಗ್ತಾನೆ? ಬರ್ತಾನೆ. ಅಂದರೆ ಆ ಜಾಗದಲ್ಲಿ ಓಡಿ ಬರ್ತಾನೆ. ಓಡಿ ಬಂದಾಗ ಅವನಲ್ಲಿ ಇರುವಂಥ ಪಿಶಾಚಿಗಳು ಏನು ಹೇಳುತ್ತೆ? ದೇವರೇ, ನನ್ನನ್ನು ಕಾಲಕ್ಕೆ ಮುಂಚೆ ಏನು ಮಾಡಬೇಡಿ, ನ್ಯಾಯ ತೀರ್ಪು ಕೊಡಬೇಡಿ, ನನ್ನನ್ನು ಏನು ಮಾಡಿ ಅಂತಿದೆ. ಆ ವಾಕ್ಯ ಓದಿ, ಲೂಕ 8:31. ಲೂಕ 8ನೇ ಅಧ್ಯಾಯ ವಚನ 31. ಬಹಳ ದೆವ್ವಗಳು, ಯಾಕೆಂದರೆ ಬಹಳ ದೆವ್ವಗಳು ಅವನೊಳಗೆ ಉಕ್ಕಿದವು, ಪಾತಾಳಕ್ಕೆ ಹೋಗಿಬಿಡುವಂತೆ ನಮಗೆ ಆಜ್ಞೆ ಮಾಡಬೇಡವೆಂದು ಅವು ಆತನನ್ನು ಬೇಡಿಕೊಂಡವು. ಅಲ್ಲಿ ಗುಡ್ಡದಲ್ಲಿ ಬಹಳ ಹಂದಿಗಳು ಒಂದು ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ. ಆಮೇನ್. ಆ ಜಾಗದಲ್ಲಿ ಏನು ಹೇಳ್ತಾ ಇದೆ? ಕಾಲಕ್ಕೆ ಮುಂಚೆ ನನ್ನನ್ನು ಏನು ಮಾಡಬೇಡಿ, ಪಾತಾಳಕ್ಕೆ ಕಳಿಸಬೇಡಿ. ಅದಕ್ಕೆ ಅರ್ಥ ಏನಂದರೆ ನರಕಕ್ಕೆ ಕಳಿಸಬೇಡಿ ಅನ್ನೋದು ಆ ಜಾಗದಲ್ಲಿ ಅರ್ಥನೇ ಅಲ್ಲ. ಪಾತಾಳ ಅನ್ನೋದು ಯಾವ ಜಾಗ ಅಂದರೆ ಈ ಒಂದು ದೇವರಿಗೆ ವಿರೋಧವಾಗಿ ಪಾಪವನ್ನು ಮಾಡಿ ಮನುಷ್ಯರ ಜೊತೆ ಮಾಡಿದಂಥ ಪಾಪವನ್ನು ಮಾಡಿದಂಥ ಏನು ಹೇಳ್ತಾರೆ, ಕಾವಲುಗಾರರನ್ನೇ ಏನು ಮಾಡ್ತಾರೆ? ಈ ಜಾಗದಲ್ಲಿ ಪಾತಾಳದಲ್ಲಿ ಏನು ಮಾಡಿದ್ದಾರೆ ಅಂತೆ? ಸ್ಪೆಷಲ್ ಪ್ರಿಸನಲ್ಲಿ ಏನು ಮಾಡಿದ್ದಾರೆ? ದೇವರ ವಾಕ್ಯದ ಪ್ರಕಾರ ಅವರನ್ನು ಬಂಧಿಸಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಜಾಗಕ್ಕೆ ನನ್ನನ್ನು ಕಳಿಸ್ಬಿಡಿ ಅಂತ ಪಿಶಾಚಿಗಳು ಹೇಳ್ತಾ ಇದೆ. ಯಾರನ್ನು ನೋಡಿ? ಯೇಸು ಕ್ರಿಸ್ತವನ್ನು ನೋಡಿ. ಹಲ್ಲೆಲೂಯಾ. ನರಕಕ್ಕೆ ಕಳಿಸ್ಬೇಡಿ ಅಲ್ಲ, ಆ ವಾಕ್ಯಕ್ಕೆ ಅರ್ಥ ಏನು? ಪಾತಾಳ ಅನ್ನೋದು ವಿಷಯನೇ ಬೇರೆ, ನರಕ ಅನ್ನುವಂಥ ವಿಷಯನೇ ಬೇರೆ. ನಾವು ಈ ವರ್ಡ್ಸ್ ಎಲ್ಲ ಮಿಕ್ಸ್ ಮಾಡಿ ದೇವರ ವಾಕ್ಯದಲ್ಲಿ ಆ ಕಾಲದಲ್ಲಿ ಏನು ಅರ್ಥ ನಿಜವಾಗ್ಲೂ ಪೇತ್ರನಾಗಿರಲಿ, ಹೊಸ ಒಡಂಬಡಿಕೆ ಬರೆಯೋರಾಗಲಿ ಏನು ಅರ್ಥ ನಿಜವಾಗ್ಲೂ ಇತ್ತು ಅಂತ ನಾವು ಮಿಸ್ ಮಾಡ್ತೇವೆ. ಹಲ್ಲೆಲೂಯಾ. ಅನೇಕ ವಿಷಯಗಳನ್ನು ನಾವು ಈ ರೀತಿ ನೋಡಬೇಕಾದ್ರೆ ಅವ್ರು ಏನು ಹೇಳ್ತಾರೆ ನೋಡಿ, ಇಂಗ್ಲೀಷಲ್ಲಿ 30-31 ನೀವು ಓದಬೇಕಾದ್ರೆ, ಆ್ಯಂಡ್ ದೇ ಬೆಗ್ ಜೀಸಸ್ ರಿಪೀಟೆಡ್ಲಿ ನಾಟ್ ಟು ಆರ್ಡರ್ ದೆಮ್ ಟು ಗೋ ಇನ್ ಟು ದಿ ಅಬಿಸ್, ಪಾತಾಳ ಅಂತ ಹೇಳ್ತೀವಲ್ಲ, ಅದೇ ವಾಕ್ಯಕ್ಕೆ ಅರ್ಥ ಇದೆ. ಯಾಕಂದರೆ ಪಿಶಾಚಿಗಳು, ಈ ಒಂದು ಪಿಶಾಚಿಗಳು ಬಂದಿದ್ದು ಎಲ್ಲಿಂದ? ಯಾರು ಈ ಪಿಶಾಚಿಗಳು? ದೇವರಿಗೆ ವಿರುದ್ಧವಾಗಿ. ಓಕೆ, ಇವ್ರು ಹೇಳಿದ್ರು ಫಾಲನ್ ಏಂಜಲ್ಸ್, ಬಿದೋಗಿರುವಂಥ ದೂತರು ಅಂತ. ಬೇರೆ ಹೇಳಿ, ಕಂಟಿನ್ಯೂ. ಬೇರೆ ಯಾರು? ಅಷ್ಟೇನು? ಬಿದೋಗಿರುವಂಥ ದೂತರು ಅಂತ ಇದ್ದೀರ. ದೇವರು ಕೀಳ್ಪಡೆದಿದ್ದಂಥ ದೂತರನ್ನೇ ನೀವು ಪಿಶಾಚಿಗಳು ಅಂತ ಹೇಳ್ತಾ ಇದ್ದೀರ. ಅದು ನಿಜವಾದ ಅರ್ಥ ಅಲ್ಲ. ಓಕೆ, ಲೂಸಿಫರ್ ಅಂದರು, ಆ್ಯಂಟಿ ಕ್ರೈಸ್ಟ್ ಅಂದರು. ಇದೆಲ್ಲ ಯಾಕೆ ನಾವು ಅರ್ಥ ಮಾಡ್ಕೊಬೇಕಂದ್ರೆ ದೇವರ ವಾಕ್ಯದಲ್ಲಿ ಅಥವಾ ಪೇತ್ರನ ಅಟ್ಲೀಸ್ಟ್ ಬರಿಬೇಕಾದ್ರೆ ಪಿಶಾಚಿಗಳು ಬಂದದ್ದು ಬಿದೋಗಿರುವಂಥ ದೂತರಿಂದ ಅಲ್ಲ. ಲೂಸಿಫರ್ ಅನ್ನುವಂಥವನು ಏನೋ ಒಬ್ಬನು ಪಿಶಾಚಿ, ಸಾತಾನ ಅಂತೇವಲ್ಲ, ಅದು ಒಂದು ಮೇಲಿರುವಂಥವನು, ಎಲ್ಲ ವಿಷಯಗಳನ್ನು ಆಳ್ತಾ ಇರುವಂಥ ಒಂದು. ಅಂದರೆ ಏನು ಮಾಡ್ತಾ ಇದ್ದಾನೆ? ಅವರ ಲೋಕದಲ್ಲಿ ಅವನೇ ಆಳ್ತಾ ಇದ್ದಾನಂದರೆ, ನಾವು ಹೇಳ್ತೀವಲ್ಲ, ಅದೇ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಯಾರು ಹುಟ್ಟುತ್ತಾ ಇದ್ದಾರೆ? ದೇವದೂತರು ಮತ್ತು ಇವರು ಮನುಷ್ಯರು ಸೇರಿ ಹುಟ್ಟುವಂಥವ್ರು ಯಾರು ಅವ್ರಿಗೆ ಹೆಸರೇನು? ಆ ಮನುಷ್ಯರ ಹೆಸರೇನು? ನೆಫಿಲಿಮರು. ಹಲ್ಲೆಲೂಯಾ. ಈ ನೆಫಿಲಿಮರು ಏನಾಗ್ತಾ ಇದ್ದಾರೆ? ಅವರು ಸಂಪೂರ್ಣವಾಗಿ ಮನುಷ್ಯರು ಅಲ್ಲ, ಸಂಪೂರ್ಣವಾಗಿ ದೇವದೂತರು ಅಲ್ಲ.
ಆತ್ಮ ಸೋಲ್, ಅವರ ಆತ್ಮ ಏನು ಮಾಡೋಕ್ಕಾಗಲ್ಲ, ದೇವರ ರಾಜ್ಯವನ್ನು ಹೋಗಿ ಸೇರುವುದಕ್ಕಾಗಲ್ಲ, ಬೇರೆ ಎಲ್ಲೂ ಬಿಡೋಕ್ಕೂ ಆಗಲ್ಲ. ಅವ್ರ ಶಾಂತಿ ಸಮಾಧಾನ ಅನ್ನೋದೇ ಅವರಿಗೆ ಇಲ್ಲ. ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ಒಬ್ಬನನ್ನು ಬಿಟ್ಟು ನೀವು ಪಿಶಾಚಿ ಓಡಿಸಿದ್ರೆ ಆ ಪಿಶಾಚಿ ಏನು ಮಾಡುತ್ತಂತೆ, 7 ಎಲ್ಲ ಸುತ್ಕೊಂಡ್ಬಂದು ಏನು ಮಾಡುತ್ತೆ, ಲಾಸ್ಟಲ್ಲಿ ಅಲ್ಲಿ ಬಂದಿದ್ರೆ ಇನ್ನು 7ರಷ್ಟು ಏನು ಮಾಡುತ್ತಂತೆ, ಜಾಸ್ತಿ. ಸೊ ಈ ಆತ್ಮಗಳು, ಈ ಸೋಲ್ಸ್ ಎಲ್ಲ ಏನು ಮಾಡ್ತಾ ಇದೆ ಅಂದರೆ, ಅವ್ರಿಗೇನು ಬೇಕು, ಒಂದು ಬಾಡಿ ಬೇಕು. ಲೆಲೂಯ. ಅವ್ರಿಗೆ ನಿಮ್ಮ ಮೇಲೂ ಅಥವಾ ಮನುಷ್ಯರ ಮೇಲೆ ಇರುವಂಥ ಒಂದು ಹಿಡಿತ ಏನಂದರೆ, ನಾವು ಮಾಡುವಂಥ ಪಾಪ. ಎಲ್ಲ ಪಿಶಾಚಿಗಳು ಒಬ್ಬರನ್ನು ಹಿಡಿಯುವುದು ಪಾಪದಿಂದಾನೆ. ಅಲ್ಲೆಲೂಯ. ಸೊ ಈ ಪಿಶಾಚಿಗಳು ಬೇರೆ ಯಾರೂ ಅಲ್ಲ, ಈ ನೆಫಿಲಿಮರ ಆತ್ಮನೇ ಏನೋ ಪಿಶಾಚಿಗಳು, ಡೀಮನ್ಸ್ ಅಂತೀವಲ್ಲ, ಅದಕ್ಕೆ ಅರ್ಥ ಏನಂದರೆ ಈ ನೆಫಿಲಿಮರ ಆತ್ಮ. ಯಾಕಂದರೆ ಅವ್ರಿಗೆ ಸಂಪೂರ್ಣವಾಗಿ ರೆಸ್ಟ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರು ಸಂಪೂರ್ಣವಾಗಿ ದೇವದೂತರ ಒಂದು ಜಾತಿನೂ ಅಲ್ಲ, ಸಂಪೂರ್ಣವಾಗಿ ಮನುಷ್ಯರ ಜಾತಿನೂ ಅಲ್ಲ. ಎರಡು ಮಿಕ್ಸ್ ಮಾಡಿರುವಂಥ ಅವರಿಗೆ ಶಾಂತಿ ಸಮಾಧಾನ ಅನ್ನುವಂಥದ್ದೇ ಇಲ್ಲ. ಆ ಕಾರಣದಿಂದ ರೆಸ್ಟ್ಲೆಸ್ ಆಗಿರ್ತಾರೆ. ಏನು, ಯಾರಾದರೂ ಒಂದು ಬಾಡಿ ನನಗೆ ಬೇಕು, ನನಗೇನು ಬೇಕು, ಯಾವುದಾದ್ರೂ ಒಂದು ಬಾಡಿ ನನಗೆ ಬೇಕು. ಯಾರ ಮಕ್ಕಳು ಇವರೆಲ್ಲ? ದೇವ್ರಿಗೆ ವಿರೋಧವಾಗಿ ಪಿಶಾಚಿಯಾಗಿ ಯಾರೋ ದೇವ್ರ ವಿರೋಧವಾಗಿ ಬಂದಂಥ ವಾಚರ್ಸ್. ಯಾರು? ನಮ್ಮ ಕಾವಲುಗಾರರನ್ನ ದೇವ್ರು ಏನು ಮಾಡಿದ್ರು? ಜೈಲಲ್ಲಿ ಹಾಕಿದ್ರು, ಪಾತಾಳದಲ್ಲಿ ಇಟ್ಟರು. ಆದರೆ ಅವರ ಮಕ್ಕಳು ಇವಾಗ ಏನಾಗ್ತಾಯಿದ್ರು, ಅವ್ರಿಗೆ ಪಾತಾಳನೂ ಇನ್ನೂ ಸರಿಯಾಗಿ ಸಿಕ್ಕಿಲ್ಲ, ನರಕನೂ ಇನ್ನೂ ಅವ್ರು ಸರಿಯಾಗಿ ಸಿಕ್ಕಿಲ್ಲ. ಅವ್ರು ಎಲ್ಲಿ ಓಡಾಡ್ತಾ ಇದ್ದಾರೆ? ಲೋಕದಲ್ಲಿ ಓಡಾಡಿಕೊಂಡು ನಮಗೆಲ್ಲಾದರೂ ಒಂದು ಬಾಡಿ ಸಿಗತ್ತಾ ಅಂತ ನೋಡ್ತಾ ಇರೋದೇ ಅವರ ಕೆಲಸ. ಅಲ್ಲೆಲೂಯ. ಸೊ ಪಿಶಾಚಿಗಳಿಲ್ಲ ಬಂದರು, ಇಲ್ಲಿಂದ ಬಂದರು. ಬಿದ್ದೋಗಿರುವಂಥ ದೇವದೂತರುಗಳು ಇವರಲ್ಲ. ಇವರು ಯಾರು? ಹುಟ್ಟಿರುವಂಥವ್ರು. ಅವರ ಆತ್ಮ ಏನು ಸಿಗ್ತಾ ಇಲ್ಲ, ಸಮಾಧಾನ ಸಿಗ್ತಾ ಇಲ್ಲ. ನಾವು ಎಷ್ಟೋ ಸತಿ ಏನು ಮಾಡ್ತೀವಿ ಅಂದರೆ, ಬಿದ್ದೋಗಿರುವ ದೇವದೂತರು ಅಂದರೆ ಯಾರು ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಫಸ್ಟ್ ನಮ್ಮ 3 ಸತಿ ಹೇಳಿದ್ರಲ್ಲ, ಯಾರು? ಮೊದಲು ಪಿಶಾಚಿ ಆದಮೇಲೆ ಕಾವಲುಗಾರರಾದಮೇಲೆ ದೇವಕುಮಾರರು. ಇವರೇ ಬಿದ್ದೋಗಿರುವಂಥ ದೇವದೂತರುಗಳು, ಬೇರೆ ಯಾರೂ ಅಲ್ಲ. ಅಲ್ಲೆಲೂಯ. ಇವರೆಲ್ಲ ದಾಟಿ ಬರೋದೇ ನೆಫಿಲಿಮರು. ಅವರ ಆತ್ಮಗಳನ್ನು ನಾವು ಪಿಶಾಚಿ ಅಂತ ಇವಾಗ ಕರೀತಾ ಇದ್ದೀವಿ. ಇದು ನಾವು ಹೇಳ್ತಾ ಇರುವುದಲ್ಲ. ಸುಲಭವಾಗಿ ನೀವು ಯೇಸು ಕ್ರಿಸ್ತು ಹುಟ್ಟಿರುವಂಥ ಕಾಲದಲ್ಲಿ ಯಾರನ್ನು ಹೋಗಿ ಕೇಳಿದ್ರು, ಅಂದರೆ ಅಲ್ಲಿರುವಂಥ ಯಾರನ್ನು ಹೋಗಿ ಕೇಳಿದ್ರು, ಅವ್ರಿಗೆ ಕಾಮನ್ ಆಗಿ ಗೊತ್ತಿದ್ದಂಥ ಒಂದು ವಿಷಯ. ನಮಗೇನಾಗ್ತದೆ, ನಾವು ಬರೀ ದೇವರ ವಾಕ್ಯವನ್ನು ಮಾತ್ರ ಓದ್ತಾ ಇದ್ದೀವಿ, ಅವರ ಕಲ್ಚರ್ ನಮಗೇನಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ನಾವು ಎಷ್ಟೋ ಸತಿ ಏನು ಮಾಡ್ತೀವಿ, ನಾವೆಲ್ಲರೂ ಏನು ಹೇಳ್ತೀವಿ, ನೋವಾನ ಕಾಲದಲ್ಲಿ ಏನಾಗಿದ್ರು, ಪ್ರಿಸನಲ್ಲಿ ಇದ್ದಂಥವ್ರನ್ನ ದೇವ್ರು ಏನು ಮಾಡಿದ್ರು, ಹೋಗಿ ಸ್ವಾರ್ಥ ಸಾರಿದ್ರು ಅಂತ. ತಪ್ಪಾದ ಅರ್ಥ ಅದು. ದೇವರು ಪಾತಾಳಕ್ಕೆ ಇಳಿದು ಹೋಗಿ ನಾನು ಎಲ್ಲ ವಿಷಯಗಳನ್ನು ಜಯಿಸ್ತೆ ಅಂತ ಆ ಜಾಗದಲ್ಲಿ ಅವರ ಮುಂದೆ ತೋರಿಸ್ತಾ ಇದ್ದಾರೆ. ಯಾರಿಗೆ? ಈ ಕಾವಲುಗಾರರಿಗೆ. ಅವ್ರು ಏನಾಗಿದ್ದಾರೆ, ಬಂಧಿಸಲ್ಪಟ್ಟಿದ್ದಾರಲ್ಲ. ಯಾಕಂದರೆ ಈ ವಾಕ್ಯಕ್ಕೆ ಇನ್ನೊಂದು ಅರ್ಥ ಇದೆ ನೋಡಿ. ಇನ್ನೊಂದು ಸತಿ ತಗೊಳ್ಳಿ, 1 ಪೇತ್ರನ 3ನೇ ಅಧ್ಯಾಯ 20. ಅವರು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟರು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವರಾದರು. ಇದಲ್ಲದೆ ಆತರು ಆತ್ಮರೂಪರಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವ ಕಾಲದಲ್ಲಿ ನೋಹನು ನಾವೇನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಅವರಿಗೆ ಅವಿಧೇಯರಾಗಿದ್ದವರ ಬಳಿಗೆ. ಆ ವಾಕ್ಯಕ್ಕೆ ಅರ್ಥ ಏನು ಗೊತ್ತಾ? ನಾವೆಲ್ಲರೂ ಏನು ಹೇಳ್ತೀವಿ, ಸುವಾರ್ತೆಯನ್ನು ಸಾರಿದರು. ತಪ್ಪಾದ ಟ್ರಾನ್ಸ್ಲೇಷನ್ ಅದು. ನಾವು ಭಾಷೆಯಿಂದ ಭಾಷೆ ಚೇಂಜ್ ಮಾಡಬೇಕಾದ್ರೆ ಏನು ಮಾಡಿದ್ರು, ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡಿದ್ರಿಂದ ನಾವೇನು ಅರ್ಥ ಮಾಡ್ಕೊಂಡ್ವಿ, ನೋವನ ಕಾಲದಲ್ಲಿ ಇದ್ದಂಥ ಆತ್ಮಗಳಿಗೆ ದೇವರು ಹೋಗಿ ಸುವಾರ್ತೆ ಸಾರಿದ್ರು ಅಂತ. ನಿಜವಾದ ಅರ್ಥ ಅದಲ್ಲ. ಯಾಕಂದರೆ ಎಷ್ಟೋ ಜನರಿಗೆ ಸುವಾರ್ತೆ ಸಾರಿಲ್ಲ. ಅದರಿಂದನೇ ರೋಮನ್ಸ್ 1ನೇ ಅಧ್ಯಾಯ ಓದುವುದು ತುಂಬ ಮುಖ್ಯ. ರೋಮನ್ಸ್ 1ನೇ ಅಧ್ಯಾಯ ಏನು ಹೇಳುತ್ತಂದರೆ, ದೇವರ ವಾಕ್ಯ ಇಲ್ಲ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಮನುಷ್ಯರಲ್ಲಿಯೂ ಅವರ ಮನಸ್ಸಿನಲ್ಲಿ ದೇವರು ಅವರ ಕಟ್ಟಳೆಯನ್ನು ಬರೆದಿಟ್ಟಿದ್ದಾರೆ ಅಂತ. ಹಲ್ಲೆಲೂಯ. ನಾವು ಕಟ್ಟಳೆಯನ್ನು ಓದದೇ ಇದ್ರೂ ನಮ್ಮ ಮನಸ್ಸಿನ ಮೇಲೆ ಏನು ಮಾಡಿದ್ದಾರೆ ಅಂತ ಆಲ್ರೆಡಿ ದೇವ್ರು, ನಾವು ಹುಟ್ಟುವಾಗಲೇ ನಮ್ಮ ಮನಸ್ಸಿನ ಮೇಲೆ ಏನು ಮಾಡಿದ್ದಾರೆ, ಅವರ ಕಟ್ಟಳೆಗಳನ್ನು ಬರೆದಿಟ್ಟಿದ್ದಾರೆ. ಹಲ್ಲೆಲೂಯ. ನಮ್ಮೆಲ್ರಿಗೂ ಯಾವ ರೀತಿ ಗೊತ್ತು, ನಾನು ತಪ್ಪು ರೈಟ್. ನಾವು ದೇವ್ರ ವಾಕ್ಯ ಓದದೇ ಇದ್ರು ನಮ್ಗೆ ತಪ್ಪು ರೈಟ್ ಏನು ಅಂತ ಒಂದು ಲೆವೆಲ್ಗಾದರೂ ಗೊತ್ತಿರತ್ತೆ. ಕೊಲೆ ಮಾಡಬಾರ್ದು ಅಂತ ನಮ್ಗೆ ಯಾರು ಕಲಿಸಿಲ್ಲ, ನಮಗೆ ಗೊತ್ತಿರುವಂಥ ಒಂದು ವಿಷಯ. ಹಲ್ಲೆಲೂಯ. ಕಳ್ತನ ಮಾಡಿದರೆ ಗಿಲ್ಟಿ ಆಗೋದು ನಮಗೆ ಗೊತ್ತಿರುವಂಥ, ನಮ್ಗೆ ತಪ್ಪಾಗಿ ಅನಿಸೋದು ಗೊತ್ತಿರುವಂಥ ಒಂದು ವಿಷಯ. ಹಲ್ಲೆಲೂಯ. ಇದು ದೇವರು ನಮ್ಮ ಮನಸ್ಸಿನಲ್ಲಿ ಬರೆದಿರುವಂಥ ವಿಷಯ, ಕಟ್ಟಳೆಗಳು. ಹಲ್ಲೆಲೂಯ. ಓಕೆ, ನಾನೇನು ಹೇಳಿದೆ ಅಂದರೆ, ಈ ಒಂದು ಜಾಗದಲ್ಲಿ ಅವ್ರು ಯೂಸ್ ಮಾಡ್ತಾ ಇರುವಂಥ ಪದ
ದೇವರ ವಾಕ್ಯನು ಸುವಾರ್ತೆಯನ್ನು ಸಾರಿದರು ಅನ್ನುವಂಥ ಪದನೇ ಅಲ್ಲ. ಆ ಜಾಗದಲ್ಲಿ ನಿಜವಾಗ್ಲೂ ಯಾವ ಪದ ಯೂಸ್ ಮಾಡ್ತಾರೆ ಅಂದರೆ, ಅವರ ಪದ ನಾನು ಯೂಸ್ ಮಾಡೋದು ಬದಲು ನಮ್ಮ ವಿಷಯದಲ್ಲಿ ಏನು ಹೇಳ್ಬೇಕಂದ್ರೆ ಘೋಷಿಸಿದರು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನಂದರೆ ಟು ಪ್ರೊಕ್ಲೇಮ್. ಇದು ನಿಜವಾಗ್ಲೂ ಯಾರು ಮಾಡ್ತಾರೆ ಗೊತ್ತಾ? ಒಂದು ರಾಜ ಒಂದು ಜಾಗವನ್ನು ವಿನ್ ಮಾಡಿದ ಮೇಲೆ ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಎಲ್ಲರ ಮುಂದೆ ಏನು ಮಾಡ್ತಾನೆ, ಪ್ರೈಡಿಂದ ಏನು ಮಾಡ್ತಾನೆ, ಘೋಷಿಸ್ತಾನೆ, ನಾನೇ ಈ ಜಾಗದಲ್ಲಿ ಇನ್ಮೇಲೆ ರಾಜ ಅಂತ. ಹಲ್ಲೆಲೂಯಾ. ಯೇಸು ಕ್ರಿಸ್ತು ಪಾತಾಳಕ್ಕೆ ಇಳಿದು ಹೋಗಿದ್ದು ಅವರನ್ನು ಹೋಗಿ ಕಾಪಾಡಬೇಕನ್ನೋದಕ್ಕೋಸ್ಕರ ಅಲ್ಲ. ಅಲ್ಲಿ ಹೋಗಿ ನಾನು ಇವಾಗ ಎಲ್ಲ ವಿಷಯಗಳನ್ನು ಏನು ಮಾಡಿದೆ, ಎಲ್ಲ ಪಾಪವನ್ನು ನಾನು ಜಯಿಸಿದೆ ಅಂತ ಹೇಳೋದಕ್ಕೆ ಏನು ಮಾಡಿದ್ರು, ಇಳಿದು ಹೋದ್ರು. ಹಲ್ಲೆಲೂಯಾ. ಅಲ್ಲೋಗಿ ಯಾರನ್ನ ರಕ್ಷಿಸಿಲ್ಲ. ದೇವರಲ್ಲಿ ಹೋಗಿ ಸುವಾರ್ತೆನೂ ಹೇಳಿಲ್ಲ. ದೇವರ ವಾಕ್ಯದ ಪ್ರಕಾರ ಕೆಳಗಡೆ ಇಳಿದು ಹೋಗಿದ್ದವ್ರು ಏನಕ್ಕೋಸ್ಕರ, ನಾನು ಇಲ್ಲಿ ಜಯ, ಎಲ್ಲ ವಿಷಯದ ಮೇಲೆ ಜಯ ಕೊಂಡೆ, ಪಾಪದ ಮೇಲೆ ನನಗೇನಾಯಿತು, ಜಯವಂತು, ಇನ್ಮೇಲೆ ಇದು ನನ್ನ ಜಾಗ. ಇದು ಇನ್ನೊಂದು ಕಡೆ ಎಲ್ಲ ಅರ್ಥ ಮಾಡ್ಕೊಳ್ಬೋದು ಗೊತ್ತಾ? ಮತ್ತೆಯು ನಿಮ್ಮ ಮತ್ತೆಯಲ್ಲಿ ಎಲ್ಲಿ ನೋಡಬೇಕಾದ್ರೆ ಹೇಳ್ತೇನೆ, 16ನೇ ಅಧ್ಯಾಯ ವಚನ 17ರಿಂದ. ಓಕೆ. ಮತ್ತಾಯ 16ನೇ ಅಧ್ಯಾಯ ವಚನ 17ರಿಂದ. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ಗೊಟ್ಟು ನಿನಗೆ ತಿಳಿಸಿದವರು ನರಮನುಷ್ಯರಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಗೆ ತಿಳಿಸಿದರು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದು ಏನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಆಮೇಲೆ ನಾವು ಇದಕ್ಕೆ ಮುಂಚೆ ಈ ಒಂದು ವಾಕ್ಯವನ್ನು ನೋಡಿರ್ತೀವಿ. ದೇವರು ಎಲ್ಲಿ ಕರ್ಕೊಂಡೋಗಿ ವಾಕ್ಯ ಹೇಳಿದ್ರು ಅಂತ. ಯಾರನ್ನ? ನಮ್ಮ ಪೇತ್ರನನ್ನು. ಎಲ್ಲಿ ಕರ್ಕೊಂಡೋಗಿ ಹೇಳ್ತಾರೆ ಅಂದರೆ, ಗೇಟ್ಸ್ ಆಫ್ ಹೇಡಿಸ್ ಅಂತೀವಿ, ಪಾತಾಳದ ಗೇಟ್ ಅಂತ. ಆ ಜಾಗದಲ್ಲಿ ಆ ಒಂದು ಜಾಗವನ್ನು ಕರಿತಾ ಇದ್ರು. ಹಲ್ಲೆಲೂಯ. ಅದು ನರಕದ ಬಾಗಿಲು ಅಂತ ಆ ಜಾಗದಲ್ಲಿ ಇರುವಂಥ ಎಲ್ಲರೂ ಏನು ಮಾಡಿದ್ರು, ನಂಬ್ತಾ ಇದ್ರು. ಯಾಕಂದರೆ ಆ ಜಾಗದಲ್ಲಿ ಹಳೆಯ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ವರ್ಷಿಪ್, ಐಡಲ್ ವರ್ಷಿಪ್, ಸ್ಯಾಕ್ರಿಫೈಸ್ ಮಾಡ್ತಿದ್ದು. ಯಾವ ಜಾಗದಲ್ಲಿ? ಆ ಜಾಗದಲ್ಲಿ ಕರ್ಕೊಂಡೋಗಿ ಪೇತ್ರನನ್ನು ಯೇಸು ಕ್ರಿಸ್ತು ನಿಂತ್ಕೊಂಡು ಏನು ಹೇಳ್ತಾ ಇದ್ದಾರೆ, ನಾನೇನು ಮಾಡ್ತೀನಿ ಅಂತ ನೋಡಿ. ಇವಾಗ ಓದಿ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದು ಏನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ನೋಡಿ, ಪರಲೋಕ ರಾಜ್ಯದ ಬೀಗದ ಕೈಗಳು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು. ಆಮೇನ್, ಆಮೇನ್. ನೋಡಿ, ಈ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲೋಗಿ ಹೇಳ್ತಾ ಇದ್ದಾರೆ ಅನ್ನೋದು ಜಾಗ ತುಂಬ ಮುಖ್ಯ. ಯೇಸು ಕ್ರಿಸ್ತು ಆ ಒಂದು ಮಲೆ ಮೇಲೆ ಹೋಗಿ ಕರೆಕ್ಟಾಗಿ ನರಕದ ಬಾಗಿಲು ಅನ್ನೋಂಥ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಈ ವಾಕ್ಯವನ್ನು ಏನು ಹೇಳ್ತಾ ಇದ್ದಾರೆ, ನನ್ನ ಸಭೆಯನ್ನು ನಾನೇನು ಮಾಡ್ತೀನಿ, ಈ ಜಾಗದಲ್ಲಿ ಕಟ್ತೀನಿ. ಇವಾಗ ಒಬ್ರು ನಿಮ್ಮನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಮನೇಲಿ ನೀವಿದ್ದೀರಾ, ನಿಮ್ಮನ್ನೊಬ್ರು ಬಂದು ಅಟ್ಯಾಕ್ ಮಾಡಬೇಕಂದ್ರೆ ಏನು ಮಾಡಬೇಕು? ನಿಮ್ಮ ಮನೆಗೆ ಅವ್ರು ಏನು ಮಾಡಬೇಕು? ಬರಬೇಕು. ಒಬ್ಬರು ನಿಮ್ಮನ್ನು ಅಟ್ಯಾಕ್ ಮಾಡಬೇಕಂದ್ರೆ ಏನು ಮಾಡಬೇಕು? ನಿಮ್ಮ ಮನೆ ಹುಡ್ಕೊಂಡು ಅವ್ರು ಏನು ಮಾಡಬೇಕು? ನಿಮಗೆ ಬರಬೇಕು. ಅದೇ ಥರನೇ ಯೇಸು ಕ್ರಿಸ್ತು ತನ್ನ ಸಭೆಯನ್ನು ಬರೀ ಕುಳಿತುಕೊಳ್ಳೋದಕ್ಕೋಸ್ಕರ ಅಥವಾ ಬರೀ ದೇವರ ವಾಕ್ಯವನ್ನು ಹೇಳುವುದಕ್ಕೋಸ್ಕರ ಮಾತ್ರ ಏನು ಮಾಡಿಲ್ಲ, ಇಟ್ಟಿಲ್ಲ. ನರಕದ ಬಾಗಿಲ ವಿರೋಧವಾಗಿ ನಿಂತ್ಕೊಳ್ಳೋದಕ್ಕೋಸ್ಕರ ಅವರ ಸಭೆಯನ್ನು ದೇವರು ಕಟ್ಟಿದ್ದಾರೆ. ಹಲ್ಲೆಲೂಯಾ. ನರಕದ ಬಾಗಿಲ ವಿರೋಧವಾಗಿ. ಯಾಕೆ ಈ ಜಾಗವನ್ನು ನರಕದ ಬಾಗಿಲು ಅಂತ ಹೇಳ್ತಾರೆ ನೋಡಿ? ಯಾಕಂದರೆ 13ನೇ ವಾಕ್ಯದಲ್ಲಿ ತುಂಬ ಕ್ಲಿಯರಾಗಿ ಹೇಳ್ತಾರೆ ನೋಡಿ, ಎಲ್ಲಿ ಹೋಗಿ ಕೇಳ್ತಾ ಇದ್ದಾರೆ ಅಂತ. ಮತ್ತೆ 16ನೇ ವಚನ 13. ಯೇಸು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತಕ್ಕೆ ಬಂದಾಗ, ಕೇಸರಿಯ ಅನ್ನುವಂಥ ಪಟ್ಟಣದ ಪ್ರಾಂತದಲ್ಲಿ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ. ಸಾಕು. ದೇವರು ಎಲ್ಲಿ ಹೋದ್ರು ಅಂತ ಕ್ಲಿಯರ್ ಆಗಿ ಮೆನ್ಷನ್. ದೇವರು ಪೇತ್ರನ್ನು ಕರ್ಕೊಂಡು ಸೆಸೇರಿಯಾ ಫಿಲಿಪಿ ಅನ್ನುವಂಥ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಓಕೆ, ಇದುವರೆಗೂ ನಾನು ಹೇಳಿದ್ದೆಲ್ಲ ಒಂದು ವಿಷಯ ನಾವು ಒಂದು ಫ್ಲೋ ಅಲ್ಲಿ ನಾವು ನೋಡಿದ್ವಿ. ಯೇಸು ಕ್ರಿಸ್ತು ನೋವಾನ ಕಾಲದಲ್ಲಿ ಇದ್ದಂಥ ಆತ್ಮಗಳಿಗೆ ಹೋಗಿ ಸ್ವಾರ್ಥ ಸಾರಿಲ್ಲ, ನಾನು ಈ ಜಾಗದಲ್ಲಿ ಜಯ ತೊಂಡೆ ಅಂತ ಏನು ಮಾಡ್ತಾ ಇದ್ದಾರೆ, ಹೋಗಿ ಎಲ್ಲಿ ತೋರಿಸ್ತಾ ಇದ್ದಾರೆ? ಪಾತಾಳದಲ್ಲಿ ಇವರಿಗೆ ವಿರೋಧವಾಗಿ ಇದ್ದಂಥ ಕಾವಲುಗಾರರಿಗೆ ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ.
ಸಂಪೂರ್ಣ ನರಕದ ಮೇಲೆ ನನಗೆ ಅಧಿಕಾರ ಇದೆ ಅಂತ ಯಾರು ತೋರಿಸ್ತಾ ಇದ್ದಾರೆ? ಯೇಸು ಕ್ರಿಸ್ತು. ನರಕದ ಮೇಲೆ ಅಧಿಕಾರ ನಿಜವಾಗ್ಲೂ ಮೊದಲು ಇದ್ದಿದ್ದು ಯಾರಿಗೆ? ಪಿಶಾಚಿಗೂ ಅವನ ಸೈನಿಕರಿಗೂ, ಪಿಶಾಚಿಗಳಿಗೂ ಏನಿದ್ರು ಅವರ ಜಾಗವಾಗಿತ್ತದು. ಅವರ ಜಾಗದಲ್ಲಿ ಇವರೋಗಿ ಏನು ಮಾಡ್ತಾ ಇದ್ದಾರೆ? ಇನ್ನು ಮೇಲೆ ಇದು ನನ್ನ ಜಾಗ, ನನಗೆ ಈ ಜಾಗದಲ್ಲಿ ಏನಿದೆ? ಅಧಿಕಾರ ಇದೆ. ಅದನ್ನೇ ಬಾಗಿಲು ಕೀ ಕೊಡ್ತಾ ಇದ್ದೀನಿ ಅಂತ ಇದ್ದಾರೆ. ಪರಲೋಕ ರಾಜ್ಯದ ಕೀ ಕೊಡ್ತಾ ಇದ್ದಾರೆ. ಸುಲಭವಾಗಿ ಅರ್ಥ ಏನಂದರೆ, ಯೇಸು ಕ್ರಿಸ್ತು ಸತ್ತು ಪಾಪದ ಮೇಲೆ ಇರುವಂಥ ಎಲ್ಲ ವಿಷಯಗಳನ್ನು, ಪಾಪದ ಸ್ಟ್ರೆಂತನ್ನ ಏನು ಮಾಡಿದ್ರು? ಪಡೆದುಕೊಂಡಾಗ, ಅಂದರೆ ಅದ ಮೇಲೆ ಏನು ಮಾಡಿದ್ರು? ವಿಕ್ಟ್ರಿ, ಜಯ ಹೊಂದಿದಾಗ ಅವ್ರಿಗೆ ಅಧಿಕಾರ ಯಾರಾಯಿತು? ಪಿಶಾಚಿಯಿಂದ ದೇವರಿಗೆ ಅಧಿಕಾರ ಬಂತು. ಅಲ್ಲೇಲೂಯಾ. ಓಕೆ, ನಾವೇನು ಮಾಡೋಣ ಅಂದರೆ, ನಾವು ಇನ್ನೊಂದು ವಿಷಯ ತಪ್ಪಾಗಿ ಎಲ್ಲೆಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನೋಡೋಣ. ನರಕ ಅನ್ನುವಂಥ ಪದವನ್ನು ಸಹ ನಾವು ದೇವರ ವಾಕ್ಯದಲ್ಲಿ ಲೈನಾಗಿ ಎಲ್ಲಿ ಬರ್ತಾ ಇದೆ ಅಂತ ನೋಡೋಣ. ಮೊದಲನೇದು ಕೀರ್ತನೆಗಳು 16ನೇ ಅಧ್ಯಾಯ 10ನೇ ವಾಕ್ಯ. ಸ್ಯಾಮ್ಸ್ 16:10. ಕೀರ್ತನೆ 16ನೇ ಅಧ್ಯಾಯ ವಚನ 10. ಯಾಕೆಂದರೆ ನೀವು ನನ್ನ ಜೀವ ಆತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ಆಮೇಲೆ ಹಳೆಯ ಒಡಂಬಡಿಕೆಯಲ್ಲಿ ತುಂಬ ಹೆಚ್ಚಾದ ಅರ್ಥ ಅವರಿಗೆ ಇರಲಿಲ್ಲ. ಅವ್ರೇನು ನಂಬ್ತಾ ಇದ್ದಾರೆ ಅಂದರೆ, ಹಳೆಯ ಒಡಂಬಡಿಕೆಯಲ್ಲಿ ಅಂದರೆ ಹಳೆ ಕಾಲದಲ್ಲಿ ಪಾತಾಳ ಅನ್ನುವುದು ಒಂದು ಜಾಗ ಅಂತ ಮಾತ್ರ ನೆನೆಸ್ಕೊಂಡಿದ್ರು. ಏನಂದರೆ ಎಲ್ಲರೂ, ಒಳ್ಳೆಯವರು ಕೆಟ್ಟವರು ಎಲ್ಲರೂ ಸತ್ತ ಮೇಲೆ ಏನಾಗ್ತಾರೆ? ಒಂದು ಜಾಗದಲ್ಲಿ ಇರ್ತಾರೆ ಅಂತ ಅವರು. ಯಾರು? ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇದು ನಮ್ಮ ನಂಬಿಕೆ ಅಲ್ಲ, ನಾವು ಇವಾಗಿರುವಂಥ ನಂಬಿಕೆ ಅಲ್ಲ. ಆ ಕಾಲದಲ್ಲಿ ಇದ್ದಂಥ ದೇವರ ಮಕ್ಕಳಾಗಿರಲಿ, ಯಾರೇ ಇರಲಿ, ಅವರಲ್ಲಿ ಇದ್ದಂಥ ಅರ್ಥ ಏನು? ಯಾಕೆಂದರೆ ಇದನ್ನು ದಾವೀದನು ಬರೀಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ? ಅವ್ರಿಗೆ ಗೊತ್ತಿರುವಂಥ ಒಂದೇ ಜಾಗ ಏನಂದರೆ ಶಿಯೋಲ್. ಅದು ನಿಜವಾದ ಅರ್ಥ ಏನಂದರೆ ಶಿಯೋಲ್. ಪಾತಾಳ ಅನ್ನೋದು ಸುಮ್ಮನೆ ನಾವು ಏನಾಗುತ್ತೆ ಅಂದರೆ, ಟ್ರಾನ್ಸ್ಲೇಷನ್ ಮಾಡ್ತಾ ಮಾಡ್ತಾ ಎಲ್ಲ ಪದಕ್ಕೂ ಒಂದೇ ಥರ ಅರ್ಥ ಕೊಟ್ಬಿಡ್ತಾರೆ. ನರಕ, ಪಾತಾಳ ಎಲ್ಲ ನಾವೇನು ಅಂದ್ಕೊಳ್ತೀವಿ, ಎಲ್ಲ ಒಂದೇ ವಿಷಯ. ದೇವರ ವಾಕ್ಯದ ಪ್ರಕಾರ ಈ ಜಾಗವನ್ನು ಏನು ಹೇಳ್ತಾರೆ ಅಂದರೆ ಶಿಯೋಲ್. ಅವರ ಪದದಲ್ಲಿ ಅದ ಹೆಸರು ಶಿಯೋಲ್. ಶಿಯೋಲ್ ಏನಂದರೆ, ಅವ್ರ ನಂಬಿಕೆ ಏನಾಗಿತ್ತು ಅಂದರೆ, ಒಳ್ಳೆಯವರೋ ಕೆಟ್ಟವರೋ ಎಲ್ಲರೂ ಸತ್ತ ಮೇಲೆ ಒಂದೇ ಜಾಗಕ್ಕೆ ಹೋಗ್ತೀವಿ, ಅಷ್ಟೇ, ಮುಗೀತು, ಏನೂ ಇಲ್ಲ. ಅಲ್ಲಿ ಒಂದು ಆತ್ಮಗಳಾಗಿ ಏನೂ ಕೆಲಸ ಇಲ್ಲದೆ ಅವ್ರ ಪಾಠ ಅವ್ರು ಏನೋ ಒಂದು ಜೀವನ ನಡೆಸ್ತಾ ಇದ್ದಾರೆ ಅಂತ ಅಲ್ಲಿ ಕಲ್ಚರಲ್ಲಿ ಫಸ್ಟು ನಂಬಿಕೆ ಇದ್ದಿದ್ದು. ಅಲ್ಲೆಲ್ಲೂಯ. ಇದೇ ಒಂದು ನಂಬಿಕೆ ಶಿಯೋಲ್ ಅಂತ ಇದ್ದಿದ್ದ ಒಂದು ವಿಷಯ ಹಳೆಯ ಒಡಂಬಡಿಕೆ ಮುಗಿದು 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 ಬಂದು ಹೊಸ ಒಡಂಬಡಿಕೆ ಸ್ಟಾರ್ಟ್ ಆಗುವಾಗ ಆ ಕಾಲದಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಎಲ್ಲಿಂದ ಇದು ಬರುತ್ತೆ ಅಂದರೆ, ಅಲ್ಲಿದ್ದಂಥ ಕಲ್ಚರ್ ಆಗಿರಲಿ, ಅಂದರೆ ಅವರ ಒಂದು ವಾತಾವರಣದಲ್ಲಿ ಏನೆಲ್ಲ ನಂಬ್ತಾ ಇದ್ರು, ಬೇರೆ ಜನರು ಏನೆಲ್ಲ ನಂಬ್ತಾ ಇದ್ರು, ಅದೆಲ್ಲ ಇಟ್ಕೊಂಡು ಏನಾಗುತ್ತೆ ಅಂದರೆ ಇನ್ನೊಂದು ವಿಷಯ ಬರುತ್ತೆ. ನಮ್ಮ ಪೇತ್ರನಾಗಿರಲಿ, ಯೇಸು ಕ್ರಿಸ್ತುವಿನ ಕಾಲದಲ್ಲಿ ಇದ್ದಂಥ ಎಲ್ಲರೂ ನಂಬಿದ ವಿಷಯ ಏನಂದರೆ, ಒಳ್ಳೆಯವರನ್ನು ದೇವರು ಏನು ಮಾಡ್ತಾರೆ? ಪರದೀಸೆಯಲ್ಲಿ ಶಿಯೋಲ್ ಅನ್ನುವಂಥ ಜಾಗದಲ್ಲಿ ಇದ್ರೂ ಕೆಟ್ಟವರನ್ನು ದೇವರು ಏನು ಮಾಡ್ತಾರೆ? ನರಕಕ್ಕೆ ಕಳಿಸ್ತಾರೆ ಅನ್ನುವಂಥ ಒಂದು ವಿಷಯ ಯಾವಾಗ ಬರ್ತಾ ಇದೆ? ಹೊಸ ಒಡಂಬಡಿಕೆ ಬರುವಾಗ, ಆ ಕಾಲದಲ್ಲಿ ಹಳೆ ಒಡಂಬಡಿಕೆ ಮುಗಿಯುವಾಗಲೂ ಹೊಸ ಒಡಂಬಡಿಕೆ ಆರಂಭ ಆಗುವಾಗಲೂ. ಯಾಕಂದರೆ ಇಷ್ಟರಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ನೋಡಿದ್ರೆ ಬಾಬಿಲೋನ್ ಕೆಳಗಡೆ ಏನಾಗ್ತಾರೆ? ಇಸ್ರೇಲ್ ಜನರು ಹೋಗಿ ಸೇರಿ ಅದಾದಮೇಲೆ ಅದು ಬಿಡಿಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲೆಲೂಯ. ಎರಡನೇ ಸತಿ ಆವಾಗಲೇ ದೇವರ ಆಲಯವನ್ನು ಕಟ್ತಾ ಇದೆ. ನಾನು ಜಾಸ್ತಿ ವಿಷಯಗಳು ಹೇಳ್ತೇನೆ, ಜಾಸ್ತಿ ಹೇಳೋದು ಬೇಡ. ನಾವೇನು ಮಾಡೋಣ ಅಂದರೆ, ಪ್ರಕಟಣೆ 1ನೇ ಅಧ್ಯಾಯ 18ನೇ ವಾಕ್ಯ ಓದಿ. ಪ್ರಕಟಣೆ 1ನೇ ಅಧ್ಯಾಯ ವಚನ 18. ಪ್ರಕಟಣೆ 1ನೇ ಅಧ್ಯಾಯ ವಚನ 18. ಈಗ ಸತ್ತವನಾದೆನು ಮತ್ತು ಈಗ ಯುಗ ಯುಗಾಂತರಗಳಲ್ಲಿ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಆದ್ದರಿಂದ ಓಕೆ, ಕ್ಲಿಯರಾಗಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದಾರೆ. ಮರಣ ಒಂದು, ಪಾತಾಳ ಒಂದು ಅಂತ ಈ ಜಾಗದಲ್ಲಿ ಬೇರೆ ಬೇರೆ ಅಂತ ತೋರಿಸ್ತಾ ಇದ್ದಾರೆ. ಸುಮ್ಮನೆ ರಿಪೀಟ್ ಕೇಳಿಸ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಅಂತ 2 ಸತಿ ಬರೆದಂಥ ಪದ ಅಲ್ಲ. ಮರಣ, ಪಾತಾಳ ಅನ್ನೋದು ಬೇರೆ ಬೇರೆ ಅರ್ಥ. ಓಕೆ, ಇನ್ನೊಂದು ವಾಕ್ಯ ಎಲ್ಲಿ ಹೋದೆ ಅಂದರೆ, ಲೂಕ 16:19. ಲೂಕ 16:19 ವಾಕ್ಯ. ಲೂಕ 16 ವಚನ 19. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲ ಜಾತಿ, ನಯವಾದ ನಾರುಮಡಿ ಮುಂತಾದ. ಆಮೇಲೆ ನಾವೆಲ್ಲರೂ ಗೊತ್ತಿರುವಂಥ ಒಂದು ಏನು ಹೇಳ್ತೀರ, ಒಂದು ಸಾಮ್ಯ. ಇಲ್ಲಿ ಲಾಜರಸ್ಸು ಮತ್ತು ಯಾರಿರ್ತಾರೆ? ಒಂದು ತುಂಬ ಐಶ್ವರ್ಯವಂತ ಒಂದು ಮನುಷ್ಯ.
ಬಡವ ಲಾಜರನ್ನು ಐಶ್ವರ್ಯವಂತ ಒಂದು ಮನುಷ್ಯ ಇರ್ತಾನೆ. ಐಶ್ವರ್ಯವಂತ ಏನಾದನಂತೆ? 23ನೇ ವಾಕ್ಯ ಓದಿ. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ, ಅವನು ಪಾತಾಳದಲ್ಲಿ ಯಾತನೆ ಪಡ್ತಾ ಇರಬೇಕಾದ್ರೆ ಕಣ್ಣೆತ್ತಿ ದೂರದಿಂದ ಅಬ್ರಾಹ್ಮನನ್ನು ಇವನ ಎದೆಗೆ ಒಯ್ಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಾಹ್ಮನೇ, ನನ್ನ ಮೇಲೆ ದಯವಿಟ್ಟು. ಆಮೇಲೆ 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 ಸೊ ಈ ಜಾಗದಲ್ಲಿ ನಾವು ನೋಡ್ತೀವಿ, ಒಬ್ಬರು ಯಾರು ನಮ್ಮ ಲಾಜರು, ಬಡ ಲಾಜರು ಎಲ್ಲಿದ್ದಾರಂತೆ? ಅಬ್ರಾಹ್ಮನ ಎದೆಯಲ್ಲಿ ಇದ್ದಾರೆ. ಇನ್ನೊಬ್ರು ಎಲ್ಲಿದ್ದಾರೆ ಇವಾಗ? ಪಾತಾಳದಲ್ಲಿದ್ದಾರೆ. ಇಲ್ಲಿ ಯೂಸ್ ಮಾಡುವಂಥ ಪದನೇ ಏನಂದರೆ, ಇಲ್ಲಿ ಈ ಜಾಗದಲ್ಲಿ ನಾವು ಅನೇಕ ವಿಷಯ ನೋಡ್ತೀವಿ. ನರಕದಲ್ಲಿ ಇದ್ದಾರೆ. ಪಾತಾಳ ಅನ್ನೋದು ಬೇರೆ, ನರಕ ಅನ್ನೋದು ಬೇರೆ. ನಾವು ಇವಾಗ ತಾನೇ ನೋಡಿದ್ವಿ. ಪದ ಯಾವಾಗಲೂ ತಪ್ಪಾಗಿ ಯೂಸ್ ಮಾಡ್ತಾರೆ. ಇಂಗ್ಲೀಷಲ್ಲಿ ಹೇಡೀಸ್ ಅಂತಾರೆ. ಇನ್ ಹೇಡೀಸ್ ವೇರ್ ಹಿ ವಾಸ್ ಇನ್ ಟಾರ್ಮೆಂಟ್. ಅದಕ್ಕೆ ಅರ್ಥ ಏನಂದರೆ, ಈ ಜಾಗದಲ್ಲಿ ಅವನು ನರಕದಲ್ಲಿ ವೇದನೆ ಪಡ್ತಾ ಇದ್ದಾನೆ. ಅರ್ಲಿ ಆ ಒಂದು ಜಾಗದಲ್ಲಿ ಸಭೆಯಲ್ಲಿ, ಅವರ ಸಭೆಯಲ್ಲಿ ಯಾರು ಪೇತ್ರನು ಇದ್ದಂತಹ ಆ ಒಂದು ಸಭೆಯಲ್ಲಿ, ಅಂದರೆ ಅದಕ್ಕೆ ಮುಂಚೆ ಇದ್ದಂಥ ಜೂಡಿಸಮ್ ಫಾಲೋ ಮಾಡ್ತಾ ಇದ್ದವರೆಲ್ಲ ನರಕದಲ್ಲೇ 5 ಸೆಕ್ಷನ್ಸ್ ಇದ್ದು ಅಂತ ನಂಬ್ತಿತ್ತು. ಅವರ ಕಲ್ಚರಲ್ಲಿ ನಂಬ್ತಿತ್ತು. ದೇವರ ವಾಕ್ಯದಲ್ಲಿಲ್ಲ. ನಾನು ತಿರುಗಿ ಹೇಳ್ತೇನೆ, ದೇವರ ವಾಕ್ಯದಲ್ಲಿಲ್ಲ. ಅವರು ಏನು ನಂಬ್ತಾ ಇದ್ರು ಅಂದರೆ, ಅವರ ಒಂದು ನರಕದಲ್ಲಿ 5 ಸೆಕ್ಷನ್ಸ್ ಇದೆ. ಯಾವ ರೀತಿ 5 ಏನಿದೆ ವಿಭಾಗಗಳಿದೆ ಅಂತ ಅವರು ನಂಬ್ತಾ ಇದ್ರು. ಒಂದು ವಿಭಾಗ ಯಾರಿಗೋಸ್ಕರ ಅಂದರೆ, ತುಂಬ ಪಾಪ ಮಾಡಿದವರು. ಇನ್ನೊಬ್ಬರು ಇನ್ನೂ ನ್ಯಾಯ ತೀರ್ಪಿನ ದಿನದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಂಥದ್ದು. ಇನ್ನೊಬ್ರು ಯಾರಿದ್ರು ತುಂಬ ತಪ್ಪು ಮಾಡಿದ್ದವರು, ಪಾಪ ಮಾಡಿದ್ದೊಂದು ದೇವ್ರ ವಿರೋಧವಾಗಿ. ಇನ್ನು ತುಂಬ ಪಾಪ ಮಾಡಿದವರಿಗೆ ದೇವರು ಆಲ್ರೆಡಿ ಏನು ಮಾಡಿದ್ದಾರೆ ಅಂದರೆ ನ್ಯಾಯ ತೀರ್ಪು ಕೊಟ್ಟಿದ್ದಾರೆ. ಅವ್ರಿಗೆ ನ್ಯಾಯ ತೀರ್ಪಿನ ದಿನವೇ ಇಲ್ಲ. ಒಬ್ಬರು ನ್ಯಾಯ ತೀರ್ಪಿನ ದಿನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇನ್ನೊಬ್ಬರು ಆಲ್ರೆಡಿ ದೇವ್ರು ಏನು ಮಾಡಿದ್ದಾರೆ, ನ್ಯಾಯ ತೀರ್ಪು ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರು ಅಷ್ಟು ಪಾಪ ಮಾಡಿದ ಕಾರಣದಿಂದ ಅವ್ರಿಗೆ ಆಲ್ರೆಡಿ ನ್ಯಾಯ ತೀರ್ಪು ಅನ್ನುವಂಥ ಚಾನ್ಸೇ ಅವ್ರಿಗೆ ಇಲ್ಲ. ಒಬ್ಬರಿಗೆ ದೇವರು ಏನು ಮಾಡಿದ್ದಾರೆ, ಅವರು ಇವಾಗಲೂ ಕಷ್ಟಪಡ್ತಾ ಇದ್ದಾರೆ. ನ್ಯಾಯ ತೀರ್ಪು ಆದ ಮೇಲೆ ದೇವ್ರು ಏನು ಮಾಡ್ತಾರೆ, ಅವ್ರಿಗೆ ಇನ್ನೂ ಇಟರ್ನಲ್ ಲೇಕ್ ಆಫ್ ಫೈರ್ ನಾವು ಹೇಳ್ತೀವಲ್ಲ, ನಿತ್ಯತ್ವಕ್ಕೆ ಏನು ಮಾಡ್ತಾರೆ, ಆ ಒಂದು ಬೆಂಕಿಯಲ್ಲಿ ಏನು ಮಾಡ್ತಾರೆ, ದೇವರು ಅವರನ್ನು ಹಾಕ್ಬಿಡ್ತಾರೆ. 2. 3ನೇದು ಯಾರಂದರೆ ಜಜ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ಅವರು ನ್ಯಾಯ ತೀರ್ಪಿಗೋಸ್ಕರ ಇನ್ನೂ ಕಾದಿರುವಂಥವ್ರು. ಇನ್ನೂ ಅನೇಕರು ನೀತಿವಂತರು. ಇದೆಲ್ಲ ಆದ ಮೇಲೆ ನಾವೇನು ನೋಡ್ತೀವಿ ಅಂದರೆ, ನೀತಿವಂತರು, ಅನೀತಿವಂತರು. ಇನ್ನೊಬ್ಬರು ಯಾರಂದರೆ ರಕ್ತಸಾಕ್ಷಿಯಾಗಿ ಸಾಯುವಂಥವ್ರು. ಅವ್ರಿಗೆ ಸಪ್ರೇಟಾಗಿ ಒಂದು ಜಾಗ ಇದೆ. ಸೊ ಇವರಿಗೆ 5 ಸೆಕ್ಷನ್ಸ್ ಇದೆ ಅಂತ ಅವರ ಒಂದು ಪದ್ಧತಿಯಲ್ಲಿ ನಂಬ್ತಾ ಇದ್ರು. ಯಾರು? ಪೇತ್ರನು ಸಹ ಇದನ್ನೇ ನಂಬ್ತಾ ಇದ್ರು. ಇದು ಕರೆಕ್ಟಾ ತಪ್ಪಾ ಅಂತ ನಮಗೆ ಗೊತ್ತಿಲ್ಲ, ಯಾಕಂದರೆ ನಾವು ಯಾರೂ ನೋಡಿಲ್ಲ, ಪೇತ್ರನು ಸಹ ನೋಡಿಲ್ಲ. ಅವರ ಒಂದು ಕಲ್ಚರಲ್ಲಿ ನಂಬಿದಂಥ ವಿಷಯ ಇದು. ನಾವು ಡೀಟೇಲಾಗಿ ನೋಡೋದು ಬೇಡ, ಸುಮ್ಮನೆ ನೋಡೋಣ. ಓಕೆ, ಇಲ್ಲಿಗೆ ಮುಗಿತಿದ್ದು. ಆದರೆ ನಾವು ಕಂಟಿನ್ಯೂಸ್ ಆಗಿ ನೋಡಬೇಕಾದ್ರೆ ನಾವೇನು ನೋಡಿದ್ವಿ, ಶಿಯೋಲ್ ಅನ್ನುವಂಥ ಜಾಗವನ್ನು ನೋಡಿದ್ವಿ. ಕೀರ್ತನೆಗಳು 16:10 ಇವಾಗ ತಾನೇ ನೋಡಿದ್ವಿ. ನಾನು ಪಾತಾಳಕ್ಕೆ ಅಂದರೆ ಅದು ಶಿಯೋಲ್ ಅನ್ನುವಂಥ ಪದ. ಅದು ದೇವರು ಇನ್ನೊಂದು ಕಡೆ ಹೇಳ್ತಾರೆ, ನನ್ನ ಹತ್ರ ಯಾವ ಬಾಗಿಲುಗಳಿದೆ, ಮರಣಕ್ಕೂ ಪಾತಾಳದ ಬಾಗಿಲ ಒಂದು ಕೀ ನನ್ನ ಹತ್ರ ಇದೆ ಅಂತ ಇದ್ದಾರೆ. ಹಲ್ಲೆಲೂಯಾ. ನೆಕ್ಸ್ಟ್ ನಾವು ನೋಡಿದ್ವಿ, ಸ್ಪೆಷಲಾಗಿ ಯಾರನ್ನ ಸೇರಿಸಿಟ್ಟಿದ್ದಾರೆ ಇವಾಗ, ತಾರೋಸ್ ಅಬಿಸ್ ಅನ್ನುವಂಥ ಜಾಗದಲ್ಲಿ ಯಾರನ್ನು ಹಾಕಿದ್ದಾರೆ, ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ ಕಾವಲುಗಾರ. ಇದು ಜೈಲಲ್ಲೇ ಸ್ಪೆಷಲಾಗಿ ಒಂದು ಜಾಗ ಇಟ್ಟಿದ್ದ ರೀತಿಯಲ್ಲಿ. ಹಲ್ಲೆಲೂಯಾ. ಇವರಿಗೂ ನಿತ್ಯಕ್ಕಿನ್ನೂ ಏನಾಗಿಲ್ಲ, ಸಂಪೂರ್ಣವಾಗಿ ಅವರನ್ನು ಏನು ಮಾಡಿಲ್ಲ, ದೇವರು ನಾಶ ಮಾಡಿಲ್ಲ. ಜೈಲಲ್ಲಿ ಅವ್ರು ಏನು ಮಾಡಿದ್ದಾರೆ, ಅವರನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಓಕೆ, ನೆಕ್ಸ್ಟ್ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಮತ್ತೇಯು 5ನೇ ಅಧ್ಯಾಯ 22ನೇ ವಾಕ್ಯ. ಮತ್ತಾಯ 5ನೇ ಅಧ್ಯಾಯ ವಚನ 22. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ನೀಚ ಅನ್ನುವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವನನ್ನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ಏನಕ್ಕೆ ಗುರಿಯಾಗುವನು? ಅಗ್ನಿ ನರಕಕ್ಕೆ. ಇನ್ನೊಂದು ವಾಕ್ಯ ಓದಿ, ಮತ್ತೇಯು 10ನೇ ಅಧ್ಯಾಯ 28ನೇ ವಾಕ್ಯ. ಮತ್ತಾಯ 10ನೇ ಅಧ್ಯಾಯ ವಚನ 28. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾದವನಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ, ಆತ್ಮ ದೇಹ ಎರಡನ್ನೂ ಸಹ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ಹೆದರಿರಿ. ಓಕೆ, ಯೇಸು ಕ್ರಿಸ್ತು ಇದನ್ನು ಮಾತಾಡಬೇಕಾದ್ರೆ
ಅದು ಯಾವ ಜಾಗದ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಅಂತ ನಾವು ನೋಡೋಣ. 2 ವಾಕ್ಯಗಳು ಹೇಳ್ತೀನಿ. ಮಾರ್ಕ್ 9:43-48 ಇರಿ, ಕೆಲವು ವಾಕ್ಯಗಳು ಮಾತ್ರ ಓದೋಣ. ಮಾರ್ಕು 9ನೇ ಅಧ್ಯಾಯ 9, ಮಾರ್ಕ್ ಚಾಪ್ಟರ್ 9 43 48 ಓದಿ. 47-48. ಮಾರ್ಕು 9ನೇ ಅಧ್ಯಾಯ 47 ಮತ್ತು 48. ನಿನಗೆ ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡಿಬಿಡು. 2 ಕಣ್ಣುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಪ್ರತಿಯೊಬ್ಬನಿಗೆ ಏನಾಗಲ್ಲ ಅಂತ ಮೊದಲು ಏನು ಹೇಳ್ತಾ ಇದ್ದಾರೆ? ಹುಳ ಸಾಯುವುದಿಲ್ಲ, ಬೆಂಕಿ ಆರೋದಿಲ್ಲ. ಇನ್ನೊಂದ್ಸತಿ ಓದಿ 48 ಸಾಕು. 48 ಮಾತ್ರ ಇನ್ನೊಂದ್ಸತಿ ಓದಿ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. 2 ಕಣ್ಣು ಉಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣು ಉಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ಆಮೇನ್. ಹಲ್ಲೆಲೂಯಾ. ಓಕೆ, ಇಲ್ಲಿ ಸಿಂಪಲ್ ಆಗಿ ಏನು ಹೇಳ್ತಾರೆ? ನರಕದಲ್ಲಿ ಏನಾಗೋದಿಲ್ಲ, ಹುಳ ಅನ್ನೋದು ತಿಂತಾನೆ ಇರುತ್ತೆ, ಸಾಯುವುದಿಲ್ಲ. ಬೆಂಕಿ ಅನ್ನೋದು ಆರೋದೇ ಇಲ್ಲ. ಯೇಸು ಕ್ರಿಸ್ತ ಇದನ್ನು ಕುರಿತು ಮಾತಾಡಬೇಕಾದ್ರೆ ಅವರು ರೆಫರೆನ್ಸಾಗಿ ಕೊಟ್ಟಿದ್ದು ನಿಜವಾಗ್ಲೂ ಇದ್ದಂಥ ಒಂದು ಸ್ಥಳ. ಈ ಸ್ಥಳ ಏನಕ್ಕೋಸ್ಕರ ಉಪಯೋಗಿಸ್ತಾ ಇದ್ರು ಅಂತ ನಾವು ಯೆರೆಮೀಯ 7ನೇ ಅಧ್ಯಾಯ 31ನೇ ವಾಕ್ಯ ಮಾತ್ರ ಓದಿ ಯಾವ ಸ್ಥಳದ ಕುರಿತಾಗಿ ಮಾತಾಡ್ತಾ ಇದ್ದಾರೆ ನಾವು ನೋಡ್ಬೋದು. ಯೆರೆಮೀಯ 7ನೇ ಅಧ್ಯಾಯ ವಚನ 1. ಕರ್ತರು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದರು. ನೀನು ಕರ್ತನ ಆಲಯದ ಬಾಗಿಲಿನಲ್ಲಿ ನಿಂತು ಈ ವಾಕ್ಯವನ್ನು ಅಲ್ಲಿ ಸಾರು. ಕರ್ತರಿಗೆ ಅಡ್ಡಬೀಳುವುದಕ್ಕೆ ಈ ದ್ವಾರಗಳನ್ನು ಪ್ರವೇಶಿಸಿ. 7:31 7:31 7ನೇ ಅಧ್ಯಾಯ ವಚನ 31. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನ್ ಹಿನ್ನೋಮ್ ತಗ್ಗಿನಲ್ಲಿ ಯಾವ ಜಾಗ? ಬೆನ್ ಹಿನ್ನೋಮ್ ತಗ್ಗಿನಲ್ಲಿ ಬ್ಯಾಲಿ ತೋಪೇತ್ ಎಂಬ ಪೂಜೆ ಸ್ಥಳವನ್ನು ಕಟ್ಟಿಸಿದ್ದಾರೆ. ನಾನು ಆ ಸಂಸ್ಕಾರವನ್ನು ವಿಧಿಸಲಿಲ್ಲ, ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ. ಈ ಕಾರಣದಿಂದ ಆ ಸ್ಥಳಕ್ಕೆ ತೋಪೇತ್ ಮತ್ತು ಬೆನ್ ಹಿನ್ನೋಮಿನ ತಗ್ಗು ಎಂಬ ಹೆಸರುಗಳು ಹೋಗಿ ಸಂಹಾರದ ತಗ್ಗು ಎಂಬ ಹೆಸರಾಗಿರುವ ದಿನಗಳು ಬರುವವು. ಕಂಟಿನ್ಯೂ ಮಾಡಿ. ಇನ್ನೆಲ್ಲಿಯೂ ಸ್ಥಳವಿಲ್ಲವಾಗಿ ಶವಗಳನ್ನು ತೋಪೇತಿನಲ್ಲಿ ಉಣ್ಣುವರು. ಈ ಜನರ ಹೆಣಗಳು ಆಕಾಶ ಪಕ್ಷಿಗಳಿಗೂ ಭೂಜಂತುಗಳಿಗೂ ಆಹಾರವಾಗುವು. ಅವುಗಳನ್ನು ಬೆದರಿಸುವವರು ಯಾರೂ ಇರುವುದಿಲ್ಲ. ಯೆಹೂದ ಪಟ್ಟಣದಲ್ಲಿಯೂ ಯೆರೂಸಲೇಮಿನ ಬೀದಿಗಳಲ್ಲಿಯೂ ಹರ್ಷಸಂಭ್ರಮಗಳ ಧ್ವನಿಯನ್ನು ವಧುವರರ ಸ್ವರವನ್ನು ನಿಲ್ಲಿಸಿಬಿಡುವೆನು. ದೇಶವು ಹಾಳಾಗುವುದು. ಆಮೆನ್. ಯೇಸು ಕ್ರಿಸ್ತು ನರಕ ಅಂತ ಮಾತಾಡ್ತಾ ಇರಬೇಕಾದ್ರೆ ಅವರು ತೋರಿಸ್ಬೋದು, ಎಕ್ಸಾಂಪಲ್ ಆಗಿ ತೋರಿಸ್ಬೋದು ಯಾವುದಂದರೆ ಈ ಒಂದು ವ್ಯಾಲಿ, ಈ ಒಂದು ಏನು ಹೇಳ್ತಾರೆ ತೋಪೇತ್ ಅನ್ನುವಂಥ ಜಾಗದಲ್ಲಿ ಇದ್ದಂಥ ಬೆನ್ ಹಿನ್ನೋಮ್ ಅನ್ನುವಂಥ ಏನು ಹೇಳ್ತೀವಿ ಇನ್ನೊಂದ್ಸತಿ 31 ಬೆನ್ ಹಿನ್ನೋಮ್ ತಗ್ಗು ತೋಪೇತ್. ಓಕೆ ಸಾಕು. ತೋಪೇತ್ ಅನ್ನುವಂಥ ಜಾಗದಲ್ಲಿ ಬೆನ್ ಹಿನ್ನೋಮ್ ಅನ್ನುವಂಥ ತಗ್ಗಿರತ್ತೆ. ಅಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಆ ಕಾಲದಲ್ಲಿ ಪಿಶಾಚಿಗೆ ಏನು ಮಾಡ್ತಾಯಿದ್ರು, ಪಿಶಾಚಿ ಅಲ್ಲ ಬಾಳನು ಮತ್ತು ಇನ್ನೊಂದು ದೇವರಿಗೆ ಮೋಲೇಕ್ ಅನ್ನುವಂಥ ದೇವರುಗಳಿಗೆ ಏನು ಮಾಡ್ತಾಯಿದ್ರು, ಆರಾಧನೆ ಇವ್ರು ಯಾರಂದರೆ ಬೇರೆ ಯಾರೋ ಅಲ್ಲ, ದೇವದೂತರು, ದೇವರ ಕುಮಾರ ಅಂತಾರವಲ್ಲ. ಬಾಬೆಲ್ ಟವರಲ್ಲಿ ದೇವರು ಏನು ಮಾಡ್ತಾರೆ, ಇವರಿಗೆ ಅವರವರ ನೇಷನ್ಸ್ ಅವರವರ ಏನು ಮಾಡ್ತಾರೆ, ಅವರವರ ದೇಶಗಳನ್ನು ಕೊಡಬೇಕಾದ್ರೆ ಇವರು ಪಾಪ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ, ದೇವರ ಕಡೆಗೆ ತೋರಿಸದಂತೆ ಅವರೇ ಏನು ಮಾಡ್ಕೊಳ್ತಾರೆ, ಆರಾಧನೆಯನ್ನು ಸ್ವೀಕರಿಸ್ಕೊಳ್ತಾರೆ. ಹಲ್ಲೆಲೂಯಾ. ಇವರನ್ನೇ ಅಲ್ಲಿದ್ದಂಥವ್ರು ಏನಂತ ಬಾಲ್ ಮತ್ತು ಮೊಲೆಕ್ ಅಂತ ಹೇಳ್ತೀವಲ್ಲ, ಬೇರೆ ಯಾರು ಅಲ್ಲ, ಇವರೇ ದೇವರ ಆ ರಾಜ್ಯದಲ್ಲಿ ದೇವರ ಸಭೆಯಲ್ಲಿ ಇದ್ದಂಥವರು ಮನುಷ್ಯರ ಆರಾಧನೆ ಅವ್ರಿಗೆ ಏನು ಪಡ್ಕೊಳ್ತಾರೆ. ಇಲ್ಲಿ ನಡೆಯುತ್ತಿದ್ದು ಬಾಬೆಲ್ ಟವರ್ ಆದ ಮೇಲೆ. ಹಲ್ಲೆಲೂಯಾ. ಓಕೆ. ಸೊ ಇವರಿಗೆ ಏನು ಮಾಡ್ತಾರೆ ಅಂದರೆ ತನ್ನ ಮಕ್ಕಳನ್ನು ಏನು ಮಾಡ್ತಾರೆ, ಮಗಳ್ದಿರನ್ನ ಏನು ಮಾಡ್ತಾ ಇದ್ದಾರೆ ಆ ಜಾಗದಲ್ಲಿ ಸ್ಯಾಕ್ರಿಫೈಸ್ ಆಗಿ ಬಲಿಯಾಗಿ ಏನು ಮಾಡ್ತಾರೆ
ಅರ್ಪಿಸ್ತಾ ಇದ್ದಾರೆ. ಎಲ್ಲಿ ಅರ್ಪಿಸ್ತಾ ಇದ್ರು ಅಂದರೆ ಈ ಜಾಗ ತೋಪೇತ್ ಅನ್ನುವಂಥ ಜಾಗದಲ್ಲಿ ಏನು ಮಾಡ್ತಾ ಇದ್ರು, ಬಲಿಯಾಗಿ ಅರ್ಪಿಸ್ತಾ ಇದ್ರು. ಈ ಒಂದು ಬಲಿಯನ್ನು ನೋಡಿದ ದೇವರಿಗೆ ಅವ್ರು ಏನು ಹೇಳ್ತಾರೆ, ಇಂಥ ಒಂದು ಯೋಚನೆ ನನ್ನ ಮೈಂಡಿಗೂ ಸಹ ಬರಲಿಲ್ಲ ಅಂತ, ಮನಸ್ಸಲ್ಲೂ ಸಹ ಈತ ನಾನು ಯೋಚನೆ ಮಾಡಿಲ್ಲ. ಈ ಜಾಗವನ್ನು ನಾನು ಏನಾಗಿ ಮಾರ್ಪಡಿಸ್ತೀನಿ ಅಂತ ಹೇಳ್ತಾರೆ ಅಂದರೆ, ನರಕದ ರೀತಿಯಲ್ಲಿ ಈ ಲೋಕದಲ್ಲಿ ಇರುವಂಥ ಜಾಗವಾಗಿ ಅದನ್ನು ನಾನು ಮಾರ್ಪಡಿಸ್ತೀನಿ. ಯಾವಾಗಲೂ ಇಲ್ಲಿ ಬೆಂಕಿ ಏನಾಗುತ್ತೆ, ಉರಿತಾನೆ ಇರುತ್ತೆ. ಹುಳ ಯಾವಾಗಲೂ ಇಲ್ಲಿ ತಿಂತಾನೆ ಸಾಯುವುದೇ ಇಲ್ಲ, ಏನಾಗುತ್ತೆ, ತಿಂತಾನೆ ಇರುತ್ತೆ. ಈ ಜಾಗವನ್ನು ಕಾಲ ಆಗುತ್ತಾ 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 ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಗೊತ್ತಾ? ಆ ಕಾಲದಲ್ಲಿ ಗಾರ್ಬೇಜ್ ವೇಸ್ಟನ್ನ ಉರಿಸುವುದಕ್ಕೂ, ತಪ್ಪು ಮಾಡಿದವ್ರು ಅಂದರೆ ಕಳ್ತನ ಮಾಡಿದವರು, ಕೊಲೆ ಮಾಡಿದವರು ಎಲ್ಲರನ್ನ ಸಾಯಿಸ್ಬಿಟ್ಟ ಮೇಲೆ ಅವರ ಬಾಡಿನ ಏನು ಮಾಡೋದಕ್ಕೆ, ಉರಿಸೋದಕ್ಕೋಸ್ಕರ ಈ ಜಾಗವನ್ನು ಯೇಸುಕ್ರಿಸ್ತು ಕಾಲ ಬರುವಷ್ಟರಲ್ಲಿ ಯೂಸ್ ಮಾಡ್ತಾಯಿದ್ರು. ಸೊ ಆ ಜಾಗದಲ್ಲಿ ಈ ಜಾಗನ ಕುರಿತಾಗಿ ಮಾತಾಡ್ತಾ ಇರಬೇಕಾದ್ರೆ ಯೇಸುಕ್ರಿಸ್ತು ಇದನ್ನೇ ನರಕದ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದಾರೆ. ಅಲ್ಲೆಲೂಯ. ಯಾವ ಜಾಗ? ತೋಪೇತ್ ಅನ್ನುವಂಥ ಜಾಗ. ಯೇಸುಕ್ರಿಸ್ತು ಮನುಷ್ಯರಾಗಿರಬೇಕಾದ್ರೆ ಈ ಜಾಗ ಅಲ್ಲಿ ಇತ್ತು. ಯೆರೆಮೀಯಗೂ ಯೇಸುಕ್ರಿಸ್ತುಗೂ ತುಂಬ ಗ್ಯಾಪ್ ಇದೆ, ಆದರೆ ದೇವರು ಹೇಳಿದ್ದು ಆ ಜಾಗದಲ್ಲಿ ಏನಾಯಿತು, ನೆರವೇರ್ತು. ಈ ಜಾಗ ಇವಾಗಲೂ ಸಹ ಇದೆ. ಆದರೆ ಯೇಸುಕ್ರಿಸ್ತು ಇರುವಾಗ ಮಾತ್ರ ಆ ಜಾಗದಲ್ಲಿ ಏನಿದ್ರೆ ಯಾವಾಗಲೂ ಬೆಂಕಿ ಏನಾಗ್ತಾ ಇತ್ತು, ಉರಿತಾನೆ ಇತ್ತು. ಒಂದು ವೇಸ್ಟಲ್ಲಿ ಏನು ಮಾಡ್ತಾಯಿದ್ರು, ಉರಿಸ್ತಾ ಇದ್ರು, ಅಥವಾ ತಪ್ಪು ಮಾಡಿದ ಮನುಷ್ಯರನ್ನು ಯಾವಾಗಲೂ ಉರಿಸ್ತಾ ಇದ್ರು. ಹುಳ ಎಲ್ಲ ಏನು ಮಾಡ್ತಾ ಇತ್ತು, ಆ ಮನುಷ್ಯರನ್ನು ತಿಂತಾ ಇರ್ತ. ಅಲ್ಲಿ ಯಾವಾಗಲೂ ಏನಾಗಲ್ಲ, ಬೆಂಕಿ ಅನ್ನೋದು ಆಫ್ ಆಗ್ತಾನೆ ಇರಲಿಲ್ಲ. ಅಲ್ಲೆಲ್ಲೂಯ. ಯೇಸುಕ್ರಿಸ್ತು ಏನು ಹೇಳ್ತಾ ಇದ್ದಾರೆ ಅಂದರೆ, ಕೊನೆಯಲ್ಲಿ ಎಲ್ಲ ವಿಷಯಗಳು ಮುಗಿಯುವಾಗ ದೇವರಿಗೆ ವಿರೋಧವಾಗಿ ತಪ್ಪು ಮಾಡಿದ ದೇವದೂತರಾಗಿರಲಿ, ಪಿಶಾಚಿಯಾಗಿರಲಿ, ನಮ್ಮ ಕಾವಲುಗಾರರಾಗಿರಲಿ, ಅಥವಾ ದೇವಕುಮಾರರಾಗಿರಲಿ, ಇನ್ನು ಫಿಲ್ಮರ್ ಆತ್ಮರಂದವಲ್ಲ, ಎಲ್ಲರನ್ನೂ ಏನು ಮಾಡ್ತಾರೆ, ಅವರನ್ನು ಮಾತ್ರ ಅಲ್ಲ, ಅವ್ರಿಗೋಸ್ಕರ ತಯಾರು ಮಾಡಿರುವಂಥ ಸ್ಥಳ ಏನು, ಈ ನರಕ. ಯಾವಾಗಲೂ ಉರಿತಾ ಇರುವಂಥ ಒಂದು ಲೇಕ್ ಏನು, ಕೆರೆ. ಬೆಂಕಿಯ ಕೆರೆ ಅಂದರೆ ಇದೆ. ಈ ಬೆಂಕಿಯ ಕೆರೆಯಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ. ದೇವರು ತನ್ನ ನ್ಯಾಯ ತೀರ್ಪನ್ನು ಮುಗಿಸಿದ ಮೇಲೆ, ನ್ಯಾಯ ತೀರ್ಪಿನ ಕಾಲ ಬರಬೇಕಾದ್ರೆ ಏನು ಮಾಡ್ತಾ ಇದ್ದಾರೆ, ಈ ಜಾಗವನ್ನು ತಯಾರು ಮಾಡಿದ್ದಾರೆ. ನ್ಯಾಯ ತೀರ್ಪಲ್ಲಿ ಎಲ್ಲ ವಿಷಯಗಳನ್ನು ಕ್ಲಿಯರ್ ಮಾಡುವಂಥ ಜಾಗ ಅದು. ಗಾರ್ಬೇಜ್ನ ಯಾವ ರೀತಿ ಬರ್ನ್ ಮಾಡಿಬಿಡ್ತೀವೋ ಅಂದರೆ ಏನು ಮಾಡ್ತೀವಿ ನಾವು, ವೇಸ್ಟ್ನ ಏನು ಮಾಡ್ತೀವಿ, ಸುಟ್ಟಾಕ್ತೀವೋ ಆ ರೀತಿ ಎಲ್ಲ ವಿಷಯಗಳನ್ನು ಕ್ಲೀನ್ ಮಾಡುವುದೇ ದೇವರಿಗೆ ಇಷ್ಟ. ಆ ಕ್ಲೀನ್ ಯಾವಾಗ ಮಾಡ್ತಾ ಇದೆ, ನ್ಯಾಯ ತೀರ್ಪಿನ ದಿನದ ಕಾಲದಲ್ಲಿ. ಅಲ್ಲೆಲೂಯ. ಯೇಸು ಕ್ರಿಸ್ತು ಈ ಜಾಗದಲ್ಲಿ ನಿಂತ್ಕೊಂಡು ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರೆಲ್ಲ ಪಿಶಾಚಿಗೂ ಅವನಿಗೆ ಕರೆಕ್ಟಾಗಿ ನೀವೇನು ಅವನ ಜೊತೆ ಯಾರೆಲ್ಲ ಕೈ ಜೋಡಿಸ್ಕೊಳ್ತೀರೋ ಅವರಿಗೂ ಸಹ ಲಾಸ್ಟಲ್ಲಿ ಏನು ಇದೆ ಗತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯರಿಗೋಸ್ಕರ ಮಾಡಿದ ಸ್ಥಳನೇ ಅಲ್ಲ, ಆದರೆ ಮನುಷ್ಯರು ಸಹ ಯಾರೆಲ್ಲ ಈ ರೀತಿ ಅವನ ಒಂದು ದಾರಿಯಲ್ಲಿ ನಡೆಯಬೇಕು ಅಂತ ಆಸೆ ಪಡ್ತಾರೋ ಅವರಿಗೆ ಇದೇ ಏನು ಎಂಡ್ ಆಗುತ್ತೆ. ಯಾಕಂದರೆ ದೇವ್ರು ಫೋರ್ಸ್ ಮಾಡಿಲ್ಲ, ಆದರೆ ಏನು ಮಾಡಬೇಕು, ಇವಾಗ ಕ್ಲೀನ್ ಮಾಡಲೇಬೇಕು. ಒಂದು ನಾವು ದೇವರ ಕಡೆ ನಿಂತ್ಕೊಬೋದು, ಅಥವಾ ಈ ಕಡೆ. ಇದಕ್ಕಿಂತ ಏನು ಅವ್ರೇನು ಎಕ್ಸಾಂಪಲ್ ಲೈವಾಗಿ ತೋರಿಸ್ತಾ ಇದ್ರಿ, ಇಲ್ಲಿ ಯಾವ ರೀತಿ ಇದೆಯೋ ಇದೇ ಥರ ನಿರಂತರಕ್ಕೂ ಏನಾಗುತ್ತೆ, ಉರಿತಾನೆ ಇರುತ್ತೆ. ಆ ಬೆಂಕಿಯಲ್ಲಿ ನೀವು ಸಾಯುವುದಕ್ಕಾಗಲ್ಲ, ಏನೆಲ್ಲ. ಯಾವ ರೀತಿ ಹುಳ ಏನು ಮಾಡತ್ತಂತೆ, ಹುಳ ತಿನ್ನತ್ತೆ, ಮತ್ತು ಏನಾಗುತ್ತೆ, ಬೆಂಕಿ ಉರಿತಾನೂ ಇರುತ್ತೆ. ಅಲ್ಲೆಲೂಯ. ಸೊ ನಾನೇನು ಹೇಳ್ತಾ ಇದ್ದೀನಿ, ಎಕ್ಸಾಂಪಲ್ ಲೈವಾಗಿ ಯಾರು ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತ ಜಾಗದಲ್ಲಿ ಈ ಜಾಗವನ್ನು ಎಕ್ಸಾಂಪಲಾಗಿ ಕೊಡ್ತಾ ಇದ್ದಾರೆ. ನರಕ ಅನ್ನೋದು ಇದೇ ಥರ ಇರುತ್ತೆ. ಇದು ಇಲ್ಲಿರೋದು ಒಂದು ಲೆವೆಲ್ಗೆ ಇದ್ದರೆ ಅಲ್ಲಿ ಇದಕ್ಕಿಂತ ಮೋಸವಾಗಿ ಇರುತ್ತೆ. ಅಲ್ಲೆಲೂಯ. ಸೊ ನಾವು ಏನು ಅರ್ಥ ಇದೆಲ್ಲ ನಾನು ಏನಕ್ಕೆ ಇಷ್ಟು ಸಮಯ ತಗೊಂಡು ಇಷ್ಟು ವಾಕ್ಯಗಳನ್ನು ತೊಗೊಂಡು ನಾನು ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಂದರೆ, ಅವರ ಕಾಲದಲ್ಲಿ ಪೇತ್ರನ ಏನು ಹೇಳಕ್ಕೆ ಬಂದರು ನಾವು ಅರ್ಥ ಮಾಡ್ಕೊಬೇಕು. ಅಲ್ಲೆಲೂಯ. ಪೇತ್ರನು ಬರೆದಿದ್ದು ಅವರ ಕಾಲದಲ್ಲಿ ಇದ್ದಂಥ ಅವರ ಸಭೆಗೆ ಮಾತ್ರ. ದೇವರ ವಾಕ್ಯ ನಮಗೂ ಸಹ ಏನಾಗತ್ತೆ, ಅಳವಡಿಸುತ್ತೆ. ಅಲ್ಲೆಲೂಯ. ಯಾಕಂದರೆ ಪವಿತ್ರಾತ್ಮರು ಬರೆದಿತ್ತು. ಅಲ್ಲೆಲೂಯ. ಆದರೆ ಮನುಷ್ಯರ ಮೂಲಕ ದೇವರು ಬರೀಬೇಕಾದ್ರೆ ಮನುಷ್ಯರು ಏನು ಮಾಡ್ತಾರೆ, ಅವರ ಜ್ಞಾನದಲ್ಲಿ ಏನು ಮಾಡ್ತಾರೆ, ಎಷ್ಟೋ ವಿಷಯಗಳನ್ನು, ಯಾಕಂದರೆ ಅವರ ಕಾಲಕ್ಕೆ ಅದೇನು ಕರೆಕ್ಟಾಗಿತ್ತು. ಆದರೆ ನಮ್ಮ ಕಾಲಕ್ಕೆ ಅದನ್ನು ಓದಬೇಕಾದ್ರೆ ನಮ್ಮ ಇಷ್ಟಕ್ಕೆ ನಾವೇನು ಮಾಡಿದ್ದೀವಿ, ನಮಗೇನು ಅರ್ಥ ಬರುತ್ತೋ ಆ ಅರ್ಥವನ್ನು ನಾವು ತೊಗೊಂತೀವಿ. ನಾವು ಆ ತಪ್ಪನ್ನು ಮಾಡದೆ ನಿಜವಾಗ್ಲೂ ಏನು ಅರ್ಥ ಬರ್ತಾ ಇದೆ ಆ ಜಾಗದಲ್ಲಿ ನಾವು ಅರ್ಥ ಮಾಡ್ಕೊಬೇಕು. ಅಲ್ಲೆಲೂಯ. ಅವರ ಕಾಲದಲ್ಲಿ ಓದುವಂಥವ್ರಿಗೆ ಏನು ಅರ್ಥ ಆಗ್ತಾಯಿತ್ತೋ ನಮಗೂ ಸಹ ಏನಾಗಬೇಕು, ಅದೇ ಅರ್ಥ ಆಗಬೇಕು. ಆವಾಗಲೇ ಏನದು ಕರೆಕ್ಟಾಗಿ ನಾವು ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇಲ್ಲದೆ ಹೋದರೆ ನಾವೇನು ಮಾಡ್ತೀವಿ ಅಂದರೆ, ಇವಾಗ ಯೋಚನೆ ಮಾಡಿ ನೋಡಿ, ಕೀರ್ತನೆಗಳು 121 ಓದ್ತೀರ.
ಏನಕ್ಕೆ ಓದ್ತೀರಿ? ಡೈಲಿ ಎಲ್ಲರೂ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಕೀರ್ತನೆಗಳು ಏನು ಮಾಡ್ತೀರಾ? ಎಷ್ಟೋ ಜನ ಓದುವಂಥ ಒಂದು ಪದ್ಧತಿ ಇದೆ. 121 ಏನಕ್ಕೋಸ್ಕರ ಬರೆದ್ರು ಗೊತ್ತಾ? ಯೂದಾ ಸ್ಥಳದಿಂದ ಯೆರೂಸಲೇಮ್ಗೆ ಹೋಗ್ಬೇಕಾದ್ರೆ ಒಂದು ಮಲೆಯನ್ನೇರಿ ಹೋಗ್ಬೇಕು. ಯಾಕಂದರೆ ಯೆರೂಸಲೇಮ್ ಅನ್ನೋಂಥ ಜಾಗ ಎಲ್ಲ ಕಡೆಗಳಲ್ಲಿ ಏನಿದೆ ಅಂತೆ, ಮೌಂಟೇನ್ಸಿಂದ. ಸೊ ಈ ಬೆಟ್ಟಗಳೆಲ್ಲ ದಾಟ್ಕೊಂಡು ಹೋಗ್ಬೇಕಾದ್ರೆ ಆ ದಾರಿಯಲ್ಲಿ ಏನಂದರೆ ಯಾವಾಗ ನೋಡಿದ್ರು ಕಳ್ಳತನ ಮಾಡೋರು ಅಥವಾ ತಪ್ಪು ಮಾಡುವಂಥವ್ರು, ಇಂಥ ಜನರೆಲ್ಲ ಸಾಯಿಸುವಂಥವರೆಲ್ಲ ಏನಿದ್ರು ಆ ದಾರಿಗಳಲ್ಲೇ ಇರ್ತಾಯಿದ್ರು. ಈಸಿಯಾಗಿ ಬಚ್ಚಿಟ್ಕೊಬೋದು ಅನ್ನುವಂಥ ಸ್ಥಳ. ನಾವೆಲ್ಲರೂ ನೋಡಿರ್ತೀವಲ್ಲ, ಒಂದು ಇಲ್ಲಿದ್ರೆ ಏನು ಮಾಡ್ತಾರೆ, ಈ ಜಾಗದಲ್ಲಿ ಏನು ಮಾಡ್ಬೋದು, ಈಸಿಯಾಗಿ ಬಚ್ಚಿಟ್ಕೊಬೋದು. ಸೊ ಈ ಒಂದು ಕೀರ್ತನೆಯನ್ನು ಬರಿಬೇಕಾದ್ರೆ ನಾವೆಲ್ಲರೂ ಆ ಒಂದು, ಇವಾಗ ಏನು ಹೇಳ್ತೀವಿ, ನಾವೆಲ್ಲರೂ ಇವಾಗ ಎಲ್ಲಾದರೂ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ, ಹಾಡು ಹಾಡ್ಕೊಂಡು ಹೋಗ್ತೀವಲ್ಲ, ಆ ರೀತಿ ಆ ಒಂದು ಬೆಟ್ಟನ ಹತ್ಕೊಂಡು ದೇವರ ಆಲಯವನ್ನು ನೋಡೋಕೆ ಹೋಗ್ಬೇಕಾದ್ರೆ ಏನು ಹೇಳ್ತೇನೆ ಅಂದರೆ, ಕೀರ್ತನೆ 121, ದೇವ್ರು ನನ್ನ ಜೊತೆ ಇದ್ದಾರೆ, ನಾನು ಏನು ಮಾಡಿದ್ದಾರೆ, ನನ್ನ ಸಹಾಯ ಯಾರ ಕಡೆ ಕೇಳಿ, ದೇವ್ರು ನನಗೆ ಹೋಗೋನು ಬರೋನು, ದೇವ್ರು ನನ್ನ ಜೊತೆ ಇರ್ತಾರೆ ಅನ್ನೋದಕ್ಕೆ ಅರ್ಥ ಅದೇ. ನಾನು ದೇವರ ಆಲಯವನ್ನು ಹೋಗಿ ಮಾಡಿ ಮುಗಿಸ್ಕೊಂಡು ತಿರುಗಿ ಬರುವವರೆಗೂ ದೇವ್ರು ನನ್ನ ಜೊತೆ ಇರ್ತಾರೆ. ಸೊ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೇನೆಂದರೆ, ಕಾಂಟೆಕ್ಸ್ಟ್ ತುಂಬ ಮುಖ್ಯ. ನಾವು ಇಲ್ಲಿ ಏನಕ್ಕೋಸ್ಕರ ಅದನ್ನು ಬರೆದ್ರು ಅಂತ ಅರ್ಥ ಮಾಡ್ಕೊಬೇಕು. ಎಷ್ಟೋ ಸತಿ ನಾವು ತಪ್ಪಾಗಿ ಏನು ಮಾಡ್ತೀವಿ, ಇದೆಲ್ಲ ಅರ್ಥ. ಇವಾಗ ನಾವೆಲ್ಲರೂ ಏನು ಅಂದ್ಕೊಂಡ್ವಿ, ನಾನು ಅದನ್ನೇ ನಂಬ್ತಾ ಇದ್ದೆ, ಏನಂತ, ನೋವಾನ ಕಾಲದಲ್ಲಿ ಇದ್ದಂಥ ಆತ್ಮಗಳಿಗೆ ದೇವರ ಒಂದು ವಿಷಯದಲ್ಲಿ ಒಂದು ಆತ್ಮ ಸತ್ತೋದ ಮೇಲೆ ಅವ್ರಿಗೆ ಸೆಕೆಂಡ್ ಚಾನ್ಸ್ ಅನ್ನೋದಿಲ್ಲ. ಆತ್ಮ ಜೀವಂತವಾಗಿದ್ದರೆ ಮಾತ್ರ ಅವ್ರು ಏನು ಮಾಡ್ಬೋದು, ಪಶ್ಚಾತ್ತಾಪ ಪಡ್ಬೋದು ಅಥವಾ ಯಾಕಂದರೆ ನಾವು ನೋಡ್ತೀವಲ್ಲ, ಬಡ ಲಾಜರನ ಜೊತೆ ಇದ್ದಂಥ ಅವನು ಏನು ಮಾಡ್ತಾನೆ, ನಾನು ತನ್ನ ತಪ್ಪನ್ನು ಒಪ್ಕೊಂಡಿಲ್ಲ ಅಂದರೆ ಏನು ಹೇಳ್ತಾನೆ, ಅಟ್ಲೀಸ್ಟ್ ನನ್ನ ಸಹೋದರರಿಗಾದರೂ ಹೋಗಿ ಯಾರಾದರೂ ಪ್ರವಾದಿಗಳನ್ನು ಕಳಿಸಿ ಆದರೂ ಅವರನ್ನು ಸರಿಪಡಿಸಿ, ಅಲ್ಲೆಲ್ಲವೇ ನನ್ನ ಕುಟುಂಬವನ್ನು ಕಾಪಾಡಿ ಅಂತಾನೆ. ಸೊ ನೀವು ಸತ್ತೋದ ಮೇಲೆ ನಿಮಗೆ ಸೆಕೆಂಡ್ ಚಾನ್ಸ್ ಅನ್ನೋದೇ ಇಲ್ಲ. ನೋವಾನ ಕಾಲದಲ್ಲಿ ಸತ್ತೋಂಥವ್ರಿಗೂ ದೇವ್ರು ಸೆಕೆಂಡ್ ಚಾನ್ಸ್ ಅನ್ನೋದೇ ಕೊಡಬೇಕಾಗಿರೋ ಚಾನ್ಸ್ ಅಲ್ಲ, ದೇವ್ರು ಆಲ್ರೆಡಿ ಕೊಟ್ಬಿಟ್ರು. ಯಾಕೆ, ನೋವಾ ಕಟ್ತಾ ಇರಬೇಕಾದ್ರೆ ಎಲ್ಲರೂ ಏನು ಮಾಡ್ತಾರೆ, ಅದನ್ನು ನೋಡಿ ಪರಿಹಾಸ ಮಾಡ್ತಾರೆ, ಗೇಲಿ ಮಾಡ್ತಾರೆ. ಅಲ್ಲೆಲ್ಲೂಯ. ಸೊ ಯಾರಿಗೂ ದೇವರು ಸತ್ತೋದ ಮೇಲೆ ಎರಡನೇ ಚಾನ್ಸ್ ಕೊಟ್ಟರು ಅನ್ನೋದೇ ಇಲ್ಲ. ಜೀವಂತವಾಗಿದ್ದರೆ ಮಾತ್ರ ನಮ್ಮೆಲ್ರಿಗೂ ಒಂದು ಚಾನ್ಸ್. ಅಲ್ಲೆಲ್ಲೂಯ. ನಾವು ದೇವರ ವಾಕ್ಯದಲ್ಲಿ ನೋಡಬೇಕಾದ್ರೆ, ಕರೆಕ್ಟಾಗಿ ನೋಡಬೇಕಾದ್ರೆ ನಾವು ಏನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ನೋವಾನ ಕಾಲದಲ್ಲಿ ಈ ರೀತಿ ಇದ್ದಂಥ ವಾಚರ್ಸ್ನ ಏನು ಮಾಡಿದ್ರಂತೆ ಅಂದರೆ, ಕಾವಲುಗಾರನ ದೇವ್ರು ಏನು ಮಾಡ್ತಾರೆ, ಆ ಜಾಗದಲ್ಲಿ ಹೋಗಿ ಹೇಳ್ತಾ ಇದ್ದಾರೆ, ನಾನು ಈ ಜಾಗದಲ್ಲಿ ಇವಾಗ ಇನ್ಮೇಲೆ ನಾನು ಅಧಿಕಾರ ಮಾಡ್ತಾ ಇದ್ದೀನಿ ಅಂತ. ಅಲ್ಲೆಲ್ಲೂಯ. ಎಲ್ಲ ವಾಕ್ಯಗಳಿಗೂ ಆ ಕಾಲದ ಅರ್ಥ ಆಗುತ್ತೆ. ಇದು ಎಲ್ರಿಗೂ ಇಷ್ಟ ಆಗುವಂಥ ಸಬ್ಜೆಕ್ಟ್ ಅಲ್ಲ, ಅಥವಾ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಸಬ್ಜೆಕ್ಟು ಅಲ್ಲ. ಇಷ್ಟು ದಿವಸ ತಾನೇ ನಾನು ಹೇಳಿದ್ದಾನೆ, ತಿರುಗಿ ಹೇಳ್ತಾರೆ, ನೀವು ವಿಶ್ವಾಸದಲ್ಲಿ ಬೆಳಿಬೇಕು, ಅದಾಗಬೇಕು, ಇದಾಗಬೇಕು ಅಂತ. ನಾವು ಇನ್ನೂ ಸ್ವಲ್ಪ ದೇವರ ವಾಕ್ಯವನ್ನು ನಿಜವಾದ ಅರ್ಥ ಏನು ಅಂತ ಅರ್ಥ ಮಾಡ್ಕೊಬೇಕು. ಅಲ್ಲೆಲ್ಲೂಯ. ಯಾಕಂದರೆ ಯೋಚನೆ ಮಾಡಿ ನೋಡಿ, ನಾವು ಆರಂಭದಿಂದ ಕೊನೆಯವರೆಗೂ ನಾವು ಓದ್ತಾ ಇರಬೇಕಾದ್ರೆ ಎಷ್ಟೋ ಜನರಿಗೆ ಪ್ರಕಟಣೆ ಅರ್ಥ ಆಗಲ್ಲ. ಯಾಕೆ ಪ್ರಕಟಣೆ ಅರ್ಥ ಆಗಲ್ಲ ಅಂದರೆ, ನೀವು ಆದಿಕಾಂಡದಿಂದ ಸರಿಯಾಗಿ ಅರ್ಥ ಮಾಡ್ಕೊಂಬಂದಿಲ್ಲ ಅಂದರೆ ಪ್ರಕಟಣೆ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ದೇವರು ತುಂಬ ಕಷ್ಟವಾಗಿ, ದೇವ್ರು ಹೇಳ್ತಾರಲ್ಲ, ದೇವರ ವಾಕ್ಯವನ್ನು ತುಂಬ ಕಷ್ಟವಾಗಿ ಏನು ಹೇಳ್ತೀರಾ, ತುಂಬ ಜ್ಞಾನಿಗಳೇ ಅರ್ಥ ಮಾಡ್ಕೊಬೇಕು ಅಂತ ದೇವರ ವಾಕ್ಯದಲ್ಲಿ ಯಾವತ್ತೂ ಬರದೇ ಇಲ್ಲ. ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಬೇಕಿದಾರಂತೆ ಸಾಧಾರಣ ಜನರಿಗೆ ಅರ್ಥ ಆಗಬೇಕು ಅಂತ ದೇವರ ವಾಕ್ಯ ಬರೆದಿದ್ದು. ಅಲ್ಲೆಲ್ಲೂಯ. ಅಂಥ ದೇವರ ವಾಕ್ಯದಲ್ಲಿ ಪ್ರಕಟಣೆ ಮಾತ್ರ ಒಂದು ಪುಸ್ತಕ ನಾವು ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಪ್ರಕಟಣೆ ಅಂತ ಪುಸ್ತಕವನ್ನು ಮುಟ್ಟುವುದೇ ಇಲ್ಲ. ಯಾಕೆ ನಾವು ಮುಟ್ಟೋದಿಲ್ಲ ಅಂದರೆ, ಇವಾಗಲೂ ಏನು ಮಾಡ್ತೀವಿ, ಸುಲಭವಾಗಿ ಬರೋದೇನೋ ಕೀರ್ತನೆಗಳು, ಹೊಸ ಒಡಂಬಡಿಕೆಯಲ್ಲಿ ಮತ್ತೆಯು, ಯೋಹಾನ, ಮಾರ್ಕು, ಲೂಕು, ಅದನ್ನು ದಾಟಿ ನಾನು ಮ್ಯಾಕ್ಸಿಮಮ್ ಹೋದರೆ ಕೊರಿಂಥಿಗೆ ಹೋಗ್ಬೋದು, ಪೌಲ್ ಬರೆದ ಪತ್ರಗಳು. ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ, ಹೋಗ್ತಾ ಎಂಡ್ ಆಫ್ ದ ಬುಕ್ನ ಏನು ಮಾಡ್ತಾ ಇದ್ದೀವಿ, ಇಗ್ನೋರ್ ಮಾಡ್ತೀವಿ. ಮುಖ್ಯವಾಗಿರುವುದೇ ಆ ಜಾಗದಲ್ಲಿ. ಇಲ್ಲಿ ಪ್ರಕಟಣೆ ಮಾತ್ರ ಅಲ್ಲ, ಪೇತ್ರನು ಬರೆಯೋದಾಗಿರಲಿ, ಯೂದ ಬರೆಯೋದಾಗಿರಲಿ, ಇವರೆಲ್ಲರೂ ಬರಿತಾ ಇರುವುದು. ಪೌಲ್ ಬರೆದಿದ್ದು ಒಂದು ವಿಷಯ, ಪೌಲ್ ತುಂಬ ಓದಿದಂಥ ಒಂದು ಮನುಷ್ಯ. ಪೇತ್ರನ್ ಏನು ಹೇಳ್ತಾರೆ ಅಂದರೆ, ಪೌಲ್ ಹೇಳುವುದು ನನಗೆ ಎಷ್ಟು ಸತಿ ಅರ್ಥ ಆಗಲ್ಲ. ಪೌಲ್ ಆ ರೀತಿ ತುಂಬ ಯೋಚನೆ ಮಾಡಿ ಬರೆದಿರಬೇಕಾದ್ರೆ ಪೇತ್ರನು ಏನು ಮಾಡ್ತಾರೆ, ಸಿಂಪಲಾಗಿ ಬರೀತಾರೆ ಎಲ್ಲ ವಿಷಯಗಳನ್ನು. ಆದರೆ ನಮಗೆ ಪೇತ್ರನು ಬರೆದಿದ್ದಾಗಿರಲಿ, ಪ್ರಕಟಣೆಯಲ್ಲಿ ಯೋಹಾನ ಬರೆದಿದ್ದಾಗಲಿ ಅರ್ಥ ಆಗದೆ ಇರೋದಕ್ಕೆ ಕಾರಣ ನಮಗೇನು ಗೊತ್ತಿಲ್ಲ, ಅವರ ಒಂದು ಪದ್ಧತಿ ನಮಗೆ ಗೊತ್ತಿಲ್ಲ. ನಾವೇನು ಮಾಡೋಕ್ಕಾಗ, ಪದ್ಧತಿ ಫುಲ್ ಕಲಿಬೇಕು ಅನ್ನೋದಲ್ಲ, ಅಟ್ಲೀಸ್ಟ್ ಏನು ಅವ್ರಿಗೇನು ಅರ್ಥ ಆಯಿತು ನಾವೇನು ಮಾಡಬೇಕು, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು.
ಸೊ ದೇವರ ವಾಕ್ಯದಲ್ಲಿ ಎಲ್ಲ ವಿಷಯಗಳು ನೋಡಿ, ನಾವು ದಾವಿದನ ಸ್ಟೋರಿ ನೋಡಬೇಕಾದ್ರೂ ನಾವು ಎಷ್ಟೋ ಸತಿ ಏನು ಅರ್ಥ ಆಗಿಲ್ಲ, ಏನಕ್ಕೆ ಅವ್ನು 5 ಕಲ್ಲು ತೊಗೊಂಡಂತ ನಾವು ಇದುವರೆಗೆ ಯಾರೂ ಪ್ರಶ್ನೆನೇ ಕೇಳಿಲ್ಲ. ನಾವು ಪ್ರಶ್ನೆ ಕೇಳುವವರೆಗೂ ನಾವು ಅಟ್ಲೀಸ್ಟ್ ಒಂದೊಂದಾಗಿ ವಾಕ್ಯಗಳನ್ನು ಈ ಕಡೆ ಯಾಕೆ ಬಂತು, ಈ ಕಡೆ ಯಾಕೆ ಬಂತು ನಾವು ನೋಡುವವರೆಗೂ ದೇವ್ರ ವಾಕ್ಯ ಸಂಪೂರ್ಣವಾಗಿ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಸತಿ ನಾವು ನೋಡಿರ್ತೀವಿ ನೆಫ್ಲಿಮರ್ ಯಾರು ಅಂತ. ಎಲ್ಲರೂ ಏನು ಹೇಳ್ತಾರೆ, ಬಂದರು ಪಾಪ ಮಾಡಿದ್ರು, ಮನುಷ್ಯರು ಹುಟ್ಟಿದ್ರು, ದೇವರು ನೋವು ಆ ಕಾಲದಲ್ಲೇನ ಅಳಿಸ್ಬಿಟ್ರು ಅಂತ. ಎಲ್ಲರೂ ಅಳಿಸೋಗಿದ್ರೆ ಮತ್ತು ಗೋಲಿಯಾತ್ ಏನಕ್ಕೋಸ್ಕರ ಬಂದಿಂತಾನೆ. ಗೋಲಿಯಾತು ಮತ್ತು ಅವನ 5 ಅವರೇ ಲಾಸ್ಟ್, ಆ್ಯಕ್ಚುಲಿ ಅವರ ಒಂದು ಸಂತತಿಯಲ್ಲಿ ಅವರೇ ಲಾಸ್ಟ್. ಸೊ ನಾವೇನು ಮಾಡಬೇಕಂದ್ರೆ ವಾಕ್ಯವನ್ನು ಕಾಂಟೆಕ್ಸ್ಟ್ ಇಟ್ಕೊಂಡು ಓದಬೇಕು, ಎಲ್ಲಿಂದ ಯಾಕೆ ಬಂತು. ನಾವು ಅದು ಅರ್ಥ ಮಾಡ್ಕೊಳ್ಳೋದೇ ಹೋದರೆ ನೀವು ದೇವರ ವಾಕ್ಯನ ಓದಿ ಉಪಯೋಗನೇ ಇಲ್ಲ. ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡು ನೀವು ನೋಡಿ, ನಾವು ರಕ್ಷಣೆ ಹೊಂದ್ಕೊಳ್ಳೋದು ಬೇರೆ ವಿಷಯ. ನೀವು ರಕ್ಷಣೆ ಹೊಂದ್ಕೊಳ್ಳೋದು ಯೇಸು ಕ್ರಿಸ್ತು ನನ್ನ ಪಾಪದಕ್ಕೋಸ್ಕರ ಸತ್ಯದಿಂದ ಮಾಡಿದ್ರು ಅಂತ, ಓಕೆ, ಸಂತೋಷವಾದ ವಿಷಯ. ನೀವು ಇದೆಲ್ಲ ನೀವು ಗೊತ್ತಿಲ್ಲ ಅಂದರೆ ಪರಲೋಕ ರಾಜ ಹೋಗಿ ಸೇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇರುವಂಥ ಕಾಲದಲ್ಲಿ ಇದು ನಾನು ಇವಾಗ ಅರ್ಥ ಮಾಡಿಕೊಂಡ್ರೆ ಯೋಚನೆ ಮಾಡಿ ನೋಡಿ. ಎಕ್ಸಾಂಪಲ್ ಬೆಸ್ಟ್ ಯಾರಂದರೆ ದಾವಿದನ ಕಥೆನೇ. ಇದುವರೆಗೂ ನಮ್ಗೆ ಗೊತ್ತಿದ್ದಂಥ ದಾವಿದನ ಸ್ಟೋರಿಗೂ ಇವಾಗ ನಾವು ಅರ್ಥ ಮಾಡ್ಕೊಳ್ಳುವಾಗ ದಾವಿದನ ನಾವು ಬೇರೆ ಕಣ್ಣೋಟದಲ್ಲಿ ಏನು ಮಾಡ್ತೀವಿ ನೋಡ್ತಾ ಇದ್ದೀವಿ. ಅದು ನಮ್ಮ ಜೀವನವನ್ನು, ನಮ್ಮ ಆತ್ಮಿಕ ಒಂದು ಓಟವನ್ನು ಏನು ಮಾಡುತ್ತೆ, ಬೇರೆ ರೀತಿಯಲ್ಲಿ ಎಫೆಕ್ಟ್ ಮಾಡುತ್ತೆ. ಹಲ್ಲೆಲೂಯಾ. ದಾವಿದನು ನಾವೇನು ಅಂದ್ಕೊಳ್ತೀವಿ, 5 ಕಲ್ಲು ತೊಗೊಬೇಕಾದ್ರೆ ಅವನೇನು 1 ಕಲ್ಲು ಮಿಸ್ ಆದರೆ ಇನ್ನೊಂದು ಹೊಡಿಬೇಕು ಅಂತ ತೊಗೊಂಡಿದ್ದಿರ್ಬೋದು, ನಮ್ಮ ಆಲೋಚನೆ. ಇನ್ನೊಂದು ಏನು ಹೇಳ್ತೀವಿ, ದಾವಿದನು ಒಂದು ವಾರಿಯರ್ ಆಗಿದ್ದು ಯಾವಾಗ ಅವನು ಗೋಲಿಯಾತ್ನ ಸಾಯಿಸಿದ ಮೇಲೇ ಅವನು ಏನಾಗ್ತಾನೆ ಒಂದು ಆದರೆ ಮುಂಚೆನೇ ಏನಾಗ್ತಾನೆ, ಅವನನ್ನು ನೋಡಿ ಎಲ್ಲರೂ ಏನು ಹೇಳ್ತಾರೆ, ಯುದ್ಧ ವೀರನು. ಹಲ್ಲೆಲೂಯಾ. ಸೊ ದಾವಿದ ಇಷ್ಟು ದೊಡ್ಡ, ತುಂಬ ಯೋಚನೆ ಮಾಡಿ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತು ಎಷ್ಟು ಇಂಪಾರ್ಟೆಂಟು, ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನು, ಮೋಸೆ ಮತ್ತು ದಾವಿದನು ಅಷ್ಟು ಮುಖ್ಯ. ಬೇರೆ ಯಾರು ಅಷ್ಟು ನಾವು ಮುಖ್ಯತ್ವ ಕೊಟ್ಟು ನೋಡಿಲ್ಲ. ಹುಟ್ಟದಾಗಿಂದ ಸಾಯುವವರೆಗೂ ನಾವು ಫುಲ್ಲಾಗಿ ಡಾಕ್ಯುಮೆಂಟ್ ಮಾಡಿದ್ದು ಯಾರಂದರೆ ಮೋಸಸ್ಸು, ಅಬ್ರಹಾಮು, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆಲ್ಮೋಸ್ಟ್ ಇದೆ. ಬೇರೆ ಯಾರಂದರೆ ನಮ್ಮ ದಾವಿದ. ಅವನಿಗೆ ಒಂದು ಅಷ್ಟು ಏನಿದೆ, ಅಷ್ಟು ಪುಸ್ತಕಗಳು ಅವ್ರಿಗೆ ಅಂತ ಸಪ್ರೇಟಾಗಿ ಇದೆ. ಅಂದರೆ ಅವರ ಜೀವನವೇ ಅಷ್ಟು ನಾವು ನೋಡ್ತೀವಿ, ಡೀಟೇಲಾಗಿ ನೋಡ್ತೀವಿ. ಸಾಲಮೋನ್ ಜೀವನ ಡೀಟೇಲಾಗಿ ನೋಡೋಲ್ಲ. ಸಾಲಮೋನ್ ಆದಮೇಲೆ ಬಂದಂಥ ರಾಜರ ಜೀವನವನ್ನು ನಾವು ಡೀಟೇಲಾಗಿ ನೋಡೋದೇ ಇಲ್ಲ. ಎಲ್ರಿಗೂ ಒಂದೊಂದು ಚಾಪ್ಟರ್ ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ದಾವಿದ್ಗೆ ಏನಿದೆ ನೋಡಿ, ಒಂದು ಸಂಪೂರ್ಣ 1ನೇ ಸಾಮೇಲು 2 ಸಾಮೇಲು ಆಲ್ಮೋಸ್ಟ್ ಅಷ್ಟರಲ್ಲೂ ಬರ್ತಾರೆ. ಹಲ್ಲೆಲೂಯಾ. ಸೊ ಅರ್ಥ ಮಾಡ್ಕೋಬೇಕು ಅಷ್ಟೇ. ನನ್ನ ಆಸೆ ಏನಂದರೆ ಎಲ್ಲರೂ ದೇವರ ವಾಕ್ಯವನ್ನು ನಿಜವಾಗ್ಲೂ ಅರ್ಥ ಓಕೆ, ಎಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೇ ನಮಗೆ ಸ್ತೋತ್ರ, ನೀವು ಒಳ್ಳೆಯವ್ರ ಮಕ್ಕಳು ಸದಾ ಕಾಲವೂ ಇದೆ. ಈ ಸಮಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ವಾಕ್ಯಗಳು ಎಷ್ಟೋ ಇದೆ ದೇವರೇ. ಸ್ವಲ್ಪವಾಗಿ ನಾವು ನೋಡಬೇಕಾದ್ರೆ ನಾವು ನೋಡ್ತೀವಿ ಯಾರೆಲ್ಲ ಇದ್ರು ಅಂತ, ದೇವಕುಮಾರರು ಮತ್ತು ನಿಮಗೆ ವಿರೋಧವಾಗಿ ಬಂದಂಥ ಕಾವಲುಗಾರರಾಗಿರಲಿ, ಪಿಶಾಚಿಯಾಗಿರಲಿ, ಆದಮ ಅವಳಾಗಿರಲಿ, ನಾವಿನ್ನೂ ಆದಿಕಾಂಡನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವಾಗ ಇನ್ನೂ ಎಷ್ಟೋ ವಿಷಯಗಳಿದೆ ದೇವರೇ, ನಾವು ಅರ್ಥ ಮಾಡ್ಕೊಬೇಕಾಗಿರೋದು. ಇದನ್ನು ನಾವು ಹೇಳ್ತೀವಲ್ಲ, ದೇವರ ವಾಕ್ಯವನ್ನು ಹುಡುಕ್ತಾ ಇನ್ನೂ ಹೆಚ್ಚಾಗಿ ನಾವು ಅರ್ಥ ಮಾಡ್ಕೊಬೋದು. ಹೌದು ದೇವರೇ, ನಿಜವಾಗ್ಲೂ ಈ ಅರ್ಥ ಏನು ಅಂತ ನಾವು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳೋದಕ್ಕೂ, ನಾವು ಇನ್ನೂ ಹೆಚ್ಚಾಗಿ ಬೆಳೆಯೋದಕ್ಕೂ ಸಹಾಯ ಮಾಡಿ. ಹೌದಪ್ಪ, ನೀವು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮರ ಪ್ರಸನ್ನತೆ ನಮ್ಮೆಲ್ಲರ ಜೊತೆ ಇದು ನೀವು ನಡೆಸಿದ್ದಕ್ಕಾಗಿ ನಮಗೆ ಸ್ತೋತ್ರ. ಬರುವಂಥ ವಾರದಲ್ಲಿ ಇವರಿಗೆಲ್ಲರಿಗೂ ಇರುವಂಥ ಪ್ರಾರ್ಥನೆ ಆಗಿರಲಿ, ಏನೆಲ್ಲ ನಿಮ್ಮ ಹತ್ರ ಒಂದು ಕೇಳಿರ್ತಾರೋ ಅದೆಲ್ಲ ವಿಷಯಗಳನ್ನು ನೀವು ದಯಪಾಲಿಸಿ ಸರಿಯಾದ ಸಮಯದಲ್ಲಿ ನೀವು ಸದುತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ತಂದೆ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಹೌದಪ್ಪ, ಪವಿತ್ರಾತ್ಮ ಅನ್ಯೋನ್ಯತೆ ನಮ್ಮೆಲ್ಲರ ಜೊತೆಯೂ ಸದಾ ಕಾಲಕ್ಕೂ, ಹೌದಪ್ಪ, ನಮ್ಮೆಲ್ಲ ಪ್ರಾರ್ಥನೆಗಳಲ್ಲೂ ನಮ್ಮೆಲ್ಲ ವಿಷಯಗಳಲ್ಲೂ ನೀವು ನಮ್ಮ ಹಸ್ತವಾಗಿದ್ದು ನಡೆಸಿಕೊಡಿ. ನಮ್ಮೆಲ್ಲ ಪ್ರಾರ್ಥನೆಗಳು ತಿಳಿದಿರುತ್ತೆ. ಓದುವಂಥ ವಿಷಯವಾಗಿರಲಿ, ಕುಟುಂಬದ ವಿಷಯವಾಗಿರಲಿ, ಆರೋಗ್ಯದ ವಿಷಯವಾಗಿರಲಿ, ಕೆಲಸಗಳ ವಿಷಯವಾಗಿರಲಿ, ಎಲ್ಲವನ್ನೂ ನಿಮ್ಮ ಹತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸಮರ್ಪಿಸ್ತೀವಿ. ಸರಿಯಾದ ಸಮಯದಲ್ಲಿ ಎಲ್ಲದಕ್ಕೂ ನೀವು ಉತ್ತರ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲವನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುವಂದಿದ್ದೇವೆ ತಂದೆ. ಆಮೇನ್.